ಬಂಧುಗಳೇ, ನಾನು ಸೋಮಶೇಖರ್, ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿರುವ ನಮ್ಮ ಸೀಗೇಳಿ ಗೇಟಲ್ಲಿರ್ತಕ್ಕಂಥ BGS ತರಕಾರಿ ಮಾರುಕಟ್ಟೆಯಲ್ಲಿ ನಮ್ಮ KRS ಪಕ್ಷದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜರವರು, ಕಾರ್ಯದರ್ಶಿ ಆದಂಥ ಚಂದ್ರಶೇಖರ್ ಅವರು, ಹಾಗೂ ನಮ್ಮ ಆಟೋ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಶಿವರುದ್ರೇಗೌಡರು ಮತ್ತು ಚರಣ್ ರಾಜು ಅವರು, ಉಪಾಧ್ಯಕ್ಷರು ನಮ್ಮ ಕಾರ್ಮಿಕ ಘಟಕ ಚಂದ್ರಶೇಖರ್ ಅವರು, ನಮ್ಮ ಮುಖಂಡರು, ಮತ್ತೆ ಅಶೋಕ್ ರವರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ನಾವು ನಮ್ಮ KRS ಪಕ್ಷದ ಒಂದು ಜಾಥಾಮಾಲ ಮಾಡೋದ್ರ ಮೂಲಕ ಒಂದು ಇದನ್ನ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ, ಪಕ್ಷದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮನ ಏರ್ಪಡಿಸ್ತಾ ಇದ್ವಿ, ಹಮ್ಮಿಕೊಂಡಿದೀವಿ. ಈಗ ನಾವು ಜನರ ಮಧ್ಯೆ ಈಗ ತರಕಾರಿ ಮಂಡಿ ಒಳಗಡೆ ಎಲ್ಲರಿಗೂ ಕೂಡ ನಮ್ಮ ಪಕ್ಷದ ಬಗ್ಗೆ ತಿಳುವಳಿಕೆ ಕೊಟ್ಟು ಪಕ್ಷದ ಕಾರ್ಯಕ್ರಮಗಳು ಮತ್ತೆ ಪಕ್ಷದ ಹೋರಾಟಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸೀಗೇಳಿ ಗೇಟ್ ಬಂಧುಗಳು ಮತ್ತೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ನಮ್ಗೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ತಾರೆ. ಒಂದು ಕಾರ್ಯಕ್ರಮದ ಅರಿವು ಮೂಡಿಸುವ ಕಾರ್ಯಕ್ರಮದ ಬಗ್ಗೆ ಜಾಥಾ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ನಂಜೇಗೌಡರು ನಮ್ಮ ಪಕ್ಷದ ಕಾರ್ಯ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಸದಸ್ಯನಾಗ್ತೀನಿ ಅಂತ ಹೇಳಿ ಈಗ ತಾನೇ ಹೊಸದಾಗಿ ಸದಸ್ಯರಾಗಿದ್ದಾರೆ. ಅವರನ್ನ ನಮ್ಮ ಪಕ್ಷಕ್ಕೆ ನಾವು ಹೆಮ್ಮೆಯಿಂದ ಸ್ವಾಗತಿಸ್ತಾ ಇದ್ದೀವಿ. ನಾವು ಇನ್ನು ಮುಂದೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಈ ಮೂಲಕ ನಮ್ಮ ಪಕ್ಷದ ಸಿದ್ಧಾಂತಗಳಿಗಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಅವರನ್ನ ಕೋರ್ಕೊತಾ ಇದ್ದೀನಿ. ನಂಜೇಗೌಡರು ನಮಸ್ಕಾರ. ಸಲೀಂ ಖಾನ್ ಅಂತ ಹೇಳಿ ಈ ಕಡೆ ಬುಕ್ಕ ತೋರಿಸಿ ಬಾಯ್ ಅವರು ಸೇರ್ಪಡೆಗೆ ಬಂದಿದ್ದಾರೆ. ಇಲ್ಲಿ ಕೇಳ್ಕೊಂಡು KRS ಪಕ್ಷದ ಎಲ್ಲ ತಿಳ್ಕೊಂಡು ನಾವು ಒಂದು KRS ಪಕ್ಷಕ್ಕೆ ಸೇರ್ಕೊಂಡು ಕೈ ಜೋಡಿಸಿ ಅಂತ ಹೇಳಿ ಈಗ ಸೈಯದ್ ಸಲೀಂ ಖಾನ್ ಅವರು ಸದಸ್ಯತ್ವ ತಗೋತಾ ಇದ್ದಾರೆ. ಅವ್ರಿಗೂ ಧನ್ಯವಾದ. ಮತ್ತೆ ಈಗ ಈ ಮಾಗಡಿ ಮೇನ್ ರೋಡ್ ಸೀಗೇಳಿ ಗೇಟ್ ಅಲ್ಲಿ ಇರುವ ಶ್ರೀ ಬಾಲಗಂಗಾಧರ ರೈತರ ಮಾರುಕಟ್ಟೆ ಅಲ್ಲಿ ಅಧ್ಯಯನವನ್ನು ಇಟ್ಕೊಂಡಿದೆ. ಒಂದು ಜಾಗೃತ ಮೂಡಿಸುವುದು, ಜನಕ್ಕೆ ಜಾಗೃತ ಮೂಡಿಸುವ ಬಗ್ಗೆ ಈಗ ಎಲ್ಲರೂ ಸದಸ್ಯತ್ವ ತಗೋತಾ ಇದ್ದಾರೆ. ಅವ್ರ ಬಗ್ಗೆ ಅರಿವನ್ನ ಕೇಳ್ತಾರೆ, ಏನು ಪಕ್ಷದ ಬಗ್ಗೆ ಹೆಂಗೆ ಏನು ಅವರು ಒಂದು ವಿಷಯ ತಿಳ್ಕೊತೀವಿ, ಒಂದೆರಡು ಮಾತಾಡಿ ಏನು ಪಕ್ಷದ ಬಗ್ಗೆ ಏನಿದೆ ಇದರಲ್ಲಿ KRS ಪಕ್ಷ ಮಾಡ್ತಾ ಇದ್ದಾರಲ್ಲ ಫೋಟೋ ತೆಗಿತಾರೆ. ಅದನ್ನು ತಕ್ಲೀಫ್ ಸರ್ ಧನಿಜ ಅಂತ ಇಬ್ರು ಸೇರ್ ಮಾಡಿದ್ದಾರೆ. ಅದಕ್ಕೆ KRS ಪಕ್ಷ ಈಗ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡಿ ಸದಸ್ಯತ್ವ ಈಗ ಏನು ಓಡಾಡ್ತಾ ಇದ್ದೀರಾ, ಒಳ್ಳೇದೇ ಆಗ್ತಾ ಇದೆ. ನೋಡ ನಾವು ಇದ್ಮೇಲೆ ನಾವು ಕೈ ಜೋಡ್ಸೋಣ. ಕೈ ಈಗ KRS ಪಕ್ಷ ನೀವು ನೋಡ್ತಾ ಇದ್ದೀರಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀವಿ. ಈ ಪಕ್ಷದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ನಾವು ಜೊತೆಗೆ ಸೇರೋಣ, ಕೈ ಜೋಡಿಸ್ಬೇಕು ಮಾಡ್ತಾರ. ಪಕ್ಷದಲ್ಲಿ ಇವಾಗ ಎಲ್ಲ ಹೋರಾಡ್ತಾ ಇದ್ದಾರೆ, ಭ್ರಷ್ಟ, ಲಂಚ, ಇವ್ರನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಇದು ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತಾ? ಪಂಚಾಯತಿ ಲಿಮಿಟ್ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಅಲ್ಲ, ಅಲ್ಲಿ ಇವಾಗ ಒಬ್ಬರು ಯಾರಾದ್ರೂ ನಿಂತ್ಕೊಂಡು ಮೆಂಬರ್ಶಿಪ್ ಆಗ್ಬೋದು, ಮತ್ತೆ ಪಂಚಾಯತಿಗೆ ಎಲೆಕ್ಷನ್ ನಿಂತ್ಕೋಬಹುದು. ಮತ್ತೆ ಈ ಪಕ್ಷದ ಬಗ್ಗೆ ವಿಷಯನ ತಿಳ್ಕೋಬಹುದು ನೀವು. ನಮ್ಮ ಫ್ರೆಂಡ್ ಧನಿಜ ಬಾ ಹಂಗೆ ತೆಗಿಬೇಕಾ? UPI ನಂಬರ್ ಹೇಳ್ತೀನಿ, ಮಾತಾಡಿ ಸರ್. ಐತೆ ಮಾತಾಡಿ, ನಿಮ್ಗೆ ಇಷ್ಟ ಎಲ್ಲ ನಿಮ್ಗೆ ಇದ್ರ ಬಗ್ಗೆ ಏನು ಅಂತ ಅದು ಗೊತ್ತಾ ಇಲ್ಲ. ಟಿ ಶರ್ಟ್ಗೆ ನಾವು ಈ KRS ಪಕ್ಷದ ಸಿದ್ಧಾಂತಗಳನ್ನು ನಂಬಿ
ನಾವು ಈ KRS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ. ಇದರಲ್ಲಿ ಏನು ಸೌಲಭ್ಯ ಕಂಡು ಬಂದ್ರಿ ಸರ್ ಅವ್ರೆ? ಈಗ ಈ ಪಕ್ಷದ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಡೀತಾ ಇದೆ ಅದನ್ನ ಡೈರೆಕ್ಟ್ ರಿಲೇ ಆಗಿ ತೋರಿಸ್ತಂತ ಕೆಲಸ ಮಾಡ್ತಾ ಇದೀರಾ. ಇದಕ್ಕೆ ಸಿದ್ಧಾಂತಕ್ಕೆ ಒಪ್ಪಿ ನಾನು ಈ ಪಕ್ಷಕ್ಕೆ ಸೇರ್ತೀನಿ. ಸರ್ಕಾರಿ ಕಚೇರಿಗಳಲ್ಲಾಗಿ ಎಲ್ಲರಲ್ಲಿ ಲಂಚ ಅದು ಇದು ತಗೊಳ್ಳೋದ್ರ ಬಗ್ಗೆ ಏನು ಒಂದು ಇದಿದೆ. ಪಕ್ಷದವರು ಹೋರಾಟ ಮಾಡೋದನ್ನ ತಾವು ನೋಡಿದಿರಿ. ನೋಡಿ ನಿಮಗೆ ಇದು ನಮ್ಮ ಈ ಪಕ್ಷದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋ ಒಂದು ಮನಗಂಡು ತಾವು ನಾವು ಈ ಪಕ್ಷಕ್ಕೆ ಸೇರಿದಿರಾ. ನಿಮ್ಮನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ ನಾವು ಪಕ್ಷಕ್ಕೆ. KRS ಪಾರ್ಟಿ ಬಗ್ಗೆ ಯಾವ ತರ ನಿಮ್ಮ ಅಭಿಪ್ರಾಯ ಅಂದ್ರೆ ಏನಿದೆ? KRS ಪಾರ್ಟಿ ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ KRS ಪಾರ್ಟಿ ಬಗ್ಗೆ ನಿಮ್ಮ ಒಲವು ಏನಿದೆ? ಈಗ ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ಇದೇ ತರ ಇದು ಕಂಟಿನ್ಯೂ ಮಾಡಿ ನೀವು. ನಾವು ಇದು ನಿಮ್ಗೆ ಬೆಂಬಲವಾಗಿ ನಿಂತ್ಕೊಂತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ಎಲೆಕ್ಷನ್ ಅಂತ ಬಂತಾಗ ನೀವು ಯಾವ ಪಕ್ಷಕ್ಕೆ ನೀವು ಒಲವನ್ನು ತೋರ್ತಾ ಇದ್ದೀರಾ? ನಾವು KRS ಪಕ್ಷಕ್ಕೆ ಒಲವು ತೋರ್ತೀವಿ. ಖಂಡಿತ ಸರ್. ಏನಕ್ಕೆ ಅಂತ KRS ಪಾರ್ಟಿ ಯಾಕೆ ನಿಮ್ಗೆ ಇಷ್ಟ ಆಯ್ತು? KRS ಪಾರ್ಟಿ ಬಗ್ಗೆ ನಿಮ್ಗೆ ಏನ್ ಅಷ್ಟೊಂದು ಒಲವು? ಇವಾಗ ಲಂಚ ಮುಕ್ತ ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವೆಲ್ಲ ಸ್ವಲ್ಪ ಶ್ರಮ ಪಡ್ತಾ ಇದ್ದೀರಾ. ಇದಕ್ಕೆ ನಾವು ಕೈ ಜೋಡಿಸಿ ನಾವು ಈ ಪಕ್ಷಕ್ಕೋಸ್ಕರ ಬೀಳ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇನ್ನೊಂದು ವಿಷಯ, KRS ಪಾರ್ಟಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ ನಿಮ್ಗೆ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ ಸರ್. ಯಾವ ರೀತಿ ನಿಮ್ಗೇನಾದ್ರು ಒಂದು ಅನುಭವ ಅಂದ್ರೆ ನೀವು ಇವಾಗ ಒಂದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಯಾವುದೋ ಒಂದ್ರಲ್ಲಿ ನೋಡಿರ್ತೀರಾ, ಸೊ ಹೌದು ಈ ತರ KRS ಪಾರ್ಟಿ ಅವರು ಈ ತರ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಸೊ ಅವ್ರ ಬಗ್ಗೆ ಇಲ್ಲ ನಾನು ಈ ಸಲ ನಾನು ಯಾವುದೇ ಕಾರಣಕ್ಕೂ ನಾನು ಬೇರೆ ಒಂದು JCB ಪಕ್ಷಗಳಿಗೆ ನಾನು ಓಟ್ ಹಾಕಲ್ಲ. ಈಗ ನಾವು ಇದನ್ನ ನೋಡ್ತಾ ಇದ್ದೀವಿ. ಈಗ ನೀವು ಈ ಸರ್ಕಾರಿ ಉದ್ಯೋಗಿಗಳು ಮಾಡ್ತಾ ಇರೋಂತ ಕೆಲಸಗಳು ನೋಡ್ತಾ ಇದ್ದೀವಿ. ಟ್ರಾಫಿಕರ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲದಕ್ಕೂ ಹೈವೇನಲ್ಲಾಗಿರ್ಬೋದು ನೋಡ್ತಾ ಇದೀವಲ್ಲ. ಇದಕ್ಕೋಸ್ಕರನೇ ನಾವು KRS ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕು. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು KRS ಪಕ್ಷದವರ ನಮ್ಮ ಸೈನಿಕರೊಂದಿಗೆ ಮತ್ತೆ ಪದಾಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಿಮ್ಮ ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಂಘಟನೆಗೆ ನೀವು ಆಗಷ್ಟು ಅಂದ್ಬಿಟ್ಟು ನಾವು ಎಲ್ಲ ಪದಾಧಿಕಾರಿಗಳನ್ನ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮಾತಾಡಿ ಬಿಡಿ, ಮಾತಾಡಿ. ಇದು ಲೈವ್ ದಯವಿಟ್ಟು ನೀವು ಡಿಸ್ಟರ್ಬೆನ್ಸ್ ಮಾಡ್ತು ಅಂದ್ರೆ ಜನ ಅದನ್ನೇ ನೋಡ್ತಾ ಇರ್ತಾರೆ. ಸ್ಕ್ರೀನ್ ಶಾಟ್ ಇದೆ ಅವ್ರ ಹತ್ರ ಬಿಟ್ರಿ. ಸ್ಕ್ರೀನ್ ಶಾಟ್ ಇದೆ ನೋಡಿ. ಮಾಗಡಿ ಮೇನ್ ರೋಡ್, ಸೀಗೇಳಿ ಗೇಟು. ಲೈವ್ ಸರ್, ಇದು ಲೈವ್ ಐತೆ. ನಮ್ಮ ನೋಡ್ತಾ ಮಾಗಡಿ ಮೇನ್ ರೋಡ್, ಸೀಗೇಳಿ ಗೇಟ್ ಮಾರುಕಟ್ಟೆ, ಶ್ರೀ ಬಾಲಗಂಗಾಧರ ರೈತರ ಮಾರುಕಟ್ಟೆಯಲ್ಲಿ ಇವತ್ತು ಜಾಗೃತಿ ಮೂಡಿಸುವ ಕೆಲಸವನ್ನು ಎಲ್ಲ ರೈತರ ಸಮ್ಮುಖದಲ್ಲಿ ಮತ್ತು ನಮ್ಮ ಸೈನಿಕರ KRS ಪಕ್ಷದ ಸೈನಿಕರು ಎಲ್ಲ ಒಟ್ಟುಗೂಡಿ ಇದನ್ನ ಅಧ್ಯಯನ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಕೈ ಜೋಡಿಸ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ. ಮತ್ತೆ KRS ಪಕ್ಷದರು ಈಗ ಎಲ್ಲ ಮಾರುಕಟ್ಟೆಯ ಸುತ್ತಲೂ ಹೋಗಿ ಮತ್ತೆ ಮಾರ್ಕೆಟ್, ಹೂವಿನ ಮಾರುಕಟ್ಟೆ, ಸೀಗೇಳಿ ಗೇಟು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನ ಎಲ್ಲರೂ ಕೈ ಜೋಡಿಸ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ. ಬನ್ನಿ ಶಂಕರ್, ಒಂದು ರೌಂಡ್ ಹೋಗ್ಬರೋಣ. ಮಾತಾಡಿ ಇವಾಗ ಸೀಗೇಳಿ ಗೇಟ್ ನಿಮ್ದು. ಸರ್ ನಮಸ್ಕಾರ. ನಾವು ಸೀಗೇಳಿ ಗೇಟಿಂದ KRS ಪಕ್ಷದ ಸಮಿತಿಯಿಂದ ಬಂದಿದ್ದೀವಿ. ಇಲ್ಲಿ ನಮ್ಮ ಪಕ್ಷಕ್ಕೆ ತಾಳಿ ಮೇಡಮ್ ಅವರೇ. ಅಧ್ಯಯನ ಮಾಡ್ತಾ ಇದ್ವಿ. ಒಂದು ಮೆಂಬರ್ಶಿಪ್ ಕೊಡಿ. ಇದು ಅನ್ಯಾಯ ವಿರುದ್ಧ ಓಡಾಡುವಂತ ಪಕ್ಷ ನೋಡಿದ್ರ. ಜೊತೆಗೆ ಇದು ಪಕ್ಷದ ಬಗ್ಗೆ ಏನ್ ಹೇಳ್ತೀರ ನೀವು? ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತದೆ ಎಲ್ಲ ಹೆಚ್ಚು ತೋರಿಸಿದ ವಿಡಿಯೋದಲ್ಲಿ ನಾವು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀವಿ. ಪಕ್ಷದವ್ರದೆಲ್ಲ ನಮ್ಮ ರೀತಿಯಿಂದ ಮೈಸೂರೆಲ್ಲ ನಡೀತಲ್ಲ ಎಲ್ಲ ನೋಡ್ತಾ ಇದ್ದೀವಿ.
ಪಕ್ಷಕ್ಕೆ ಬಗ್ಗೆ ನೋಡ್ತಾ ಇದು ನಮ್ಮ ಪಕ್ಷಕ್ಕೆ ನೀವು ಮತದಾನ ನೀಡಿ ಎಲೆಕ್ಷನ್ ಏನಂತಂದ್ರೆ ಮತದಾನ ದಯವಿಟ್ಟು ಕೇಳ್ತಾ ಇದ್ದೀವಿ. ಎಲ್ಲ ಬೆಳ್ಸೋಣ, ಇಂಥದೆಲ್ಲ ಒಳ್ಳೆ ಕೆಲಸ ಮಾಡೋರ್ಗೆಲ್ಲ ಬೆಳೆಸ್ಬೇಕಲ್ವಾ? ಬೆಳೆಸ್ಬೇಕು ಅಂತಂದ್ರೆ ನಮ್ಮ ಪಕ್ಷ ಮುಂದೆ ಬರಲಿ ಅಂತ ನೀವು ಶ್ರದ್ಧೆ ವಹಿಸಿ ಪಕ್ಷಕ್ಕೆ ಮೆಂಬರ್ ಆಗಿ ಈ ಪಕ್ಷಕ್ಕೆ ದುಡಿಬೇಕು ಅಂತ ತಮ್ಮ ಹೆಸರು ಇವ್ರ ಹೆಸರು ನಂದನ್ ಅಂತ ಒಂದ್ ಮೆಂಬರ್ಶಿಪ್ ಕೊಡ್ತಾವ್ರೆ. ಅದು ಮೆಂಬರ್ಶಿಪ್ ಮಾಡ್ಕೊಂಡು ಇವರು ನಮ್ಮ ಪಕ್ಷಕ್ಕೆ ಓಡಾಡುವಂತ ಮುಖ್ಯ ಯುವಕ ಆಗ್ಲಿ ಅಂತ ಮನವಿ ಮಾಡ್ತಾ ಇದ್ದೀವಿ. ₹100 ಹಾಕ್ಬಿಟ್ಟು ಮೆಂಬರ್ ಆಗ್ಬಿಡಿ. ಓಪನ್ ಆಗಲ್ಲ ಸರ್, ನಿಮ್ದು ಓಪನ್ ಆಯ್ತದ? ಓಪನ್ ನಂದೇ ಆಯ್ತು, ಓಪನ್ ಆಗಿ ಮಾಡಿ. ಮಾಡಕ್ ನಂಗೆ ಟೈಮ್ ಇಲ್ಲ, ಮಾಡ್ಬಿಡ್ತೀನಿ ನಾನು. ಒಂದ್ ನಿಮಿಷ ಹಂಗೆ ಇದ್ ಮಾಡ್ತಾರೆ. ಎಲ್ಲ ಅವ್ರ KRS ಪಾರ್ಟಿ ಯಾರು ಕೊಡೋರು ಇದ್ರೆ ಬೆಂಗಳೂರು ಜಿಲ್ಲೆ ಕೊಡೋರು KRS ಪಾರ್ಟಿ ಅದೇ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಗೆ ಮಾತ್ರ ಅದು ಸಂಬಂಧಪಡುತ್ತೆ. ಹೌದೌದು. ಅದಕ್ಕೆ ಮಾತ್ರ QR ಇದು ಸದಸ್ಯತ್ವ QR ಕೊಡ್ಬೇಕು. ಬೆಂಗಳೂರು ಉತ್ತರ ಜಿಲ್ಲೆ ದೇಣಿಗೆ ತಂದ್ರೆ ಅದು QR ಕೊಡ್ಬೇಕು. ಯಾರು ಕೊಡೋರು ತಾನೇ ದೊಡ್ಡವರಿರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಇದಾಗಿದೆ ನಮ್ದು ಇಲ್ಲ ಚೆನ್ನಾಗಿ ಮಾಡ್ಬಿಡ್ತೀವಿ ಸರ್. ಇದು ₹100 ಇದ್ ಮಾಡ್ಬಿಡಿ ಸರ್. ಸ್ಕ್ಯಾನ್ ಮಾಡ್ಬಿಟ್ಟು ಅದು ಹಿಸ್ಟ್ರಿ ನಂಬರ್ ಬರ್ತದಲ್ಲ ಅದು ಹೇಳಿ. UTR ನಂಬರ್ ಬರ್ತದೆ. ಯಾವುದು 210 ಆಯ್ತಾ? ಹಿಸ್ಟ್ರಿ ನಂಬರ್ ಹೇಳಿದ್ರಿ, ಹೆಸರು ಹೇಳಿ. ಮೆಂಬರ್ಶಿಪ್ ಮಾಡ್ತಾರೆ, ಅದು ಸ್ಕ್ರೀನ್ ಶಾಟ್ ತಗೋಬೇಕು. ಅವ್ರು ಮಾಡ್ತಾರೆ ಸ್ಕ್ರೀನ್ ಶಾಟ್ ತಗೋಬೇಕು. ಸ್ಕ್ರೀನ್ ಶಾಟ್ ನಂದನ್ ಕುಮಾರ್. ಅದು ಕ್ರೀಶನ್ ತಾಳೆ ಹೆಂಗಿದೆ? ಮೊಬೈಲ್ ನಂಬರ್ ಹೇಳಿ. 8088614444. ಆ ನಂಬರ್ ಹೇಳಿ. 5799 2828 2825 44. ಅವ್ರು ಮಾಡ್ತಿರ್ತಾರೆ. ನೀವು ಎದಿಸ್ಕೊಂಡು ಮುಂದಕ್ಕೆ ಎಲ್ಲ ಕೈ ಬಿಡಿ. ಅವ್ರಿಗೆ ಸೋಮಶೇಖರ್ ಮಾಡಿ ಹಂಗೆ ತಿರುಗಿಸ್ಕೊಳ್ಳಿ. ಶಿವರುದ್ರೇಗೌಡ. ಬೈಕ್ ಹೊಡ್ಬಿಡಿ ಅಂತ ಮಾಡ್ತಾರೆ. ಏನ್ ಮಾತಾಡ್ಬೇಕು ಇವಾಗ? ಈಗ ಇಲ್ಲಿ ಮಾತಾಡೋದು ನಾವು ಏನ್ ಜಾಗೃತಿ ಮಾಡ್ತಾ ಪ್ರತಿಯೊಬ್ಬರು ಮಾತಾಡ್ಬೇಕು. ಯಾಕಂದ್ರೆ ಗುರುತಿಸ್ಕೊಳ್ಬೇಕಂದ್ರೆ ಮಾತಾಡ್ಲೇಬೇಕು. ಯಾಕೆ ಪ್ರತಿಯೊಬ್ಬರು ನಮ್ಮ KRS ಪಕ್ಷ ಸೈನಿಕರೇ. ಹೆಂಗೆ ತಗೊಳಕ್ಕೆ ಅಷ್ಟೇ. ಅಲ್ಲೊಬ್ರು ಮಾಡ್ತಾವ್ರ ಮೆಂಬರ್ಶಿಪ್ ಅಂದ್ರೆ ದಯವಿಟ್ಟು ಎಲ್ಲ ಮುಂದೆ ಹಂಗೆ ಪಾಸ್ ಆಗ್ತಾ ಇರಿ. ಯಾರನ್ನಾರು ಮಾತಾಡ್ಸೋಣ. ಫೋನ್ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ನಮ್ಮ KRS ಪಕ್ಷದಿಂದ ಬಾಲಗಂಗಾಧರನಾಥ
ಸ್ವಾಮೀಜಿಯವರ ಹಣ್ಣು ಮಾರುಕಟ್ಟೆ, ಸಹಕಾರಿ ಮಾರುಕಟ್ಟೆನಲ್ಲಿ ನಾವು ಇವತ್ತು KRS ಪಕ್ಷದ ಜಾಗೃತ ಅಭಿಯಾನವನ್ನ ಹಮ್ಮಿಕೊಂಡಿದೀವಿ. ಅದು ನಮ್ಮೆಲ್ಲ ಕಾರ್ಯಕರ್ತಗಳು, ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಎಲ್ಲರೂ ಕೂಡ ನಾವು ಇಲ್ಲಿ ಸೇರಿದೀವಿ. ಸೇರಿ ಎಲ್ಲರೂ ಮೆಂಬರ್ಶಿಪ್ ಮಾಡೋದಾಗ್ಲಿ, ಮತ್ತೆ ಎಲ್ಲರಿಗೂ ಜಾಗ್ರತೆ ಮೂಡಿಸೋದಾಗ್ಲಿ, ಎಲ್ಲ ಇದ್ರ ಹತ್ರ ಪಬ್ಲಿಕ್ ಅವ್ರ ಹತ್ರ ಸ್ಪಂದಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರುಗಳು ಕೂಡ ಎಲ್ಲರೂ ಅಭಿಯಾನದಲ್ಲಿ ಭಾಗವಹಿಸಿ ಈಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಬ್ಲಿಕ್ ಅವ್ರ ಜೊತೆನೂ ಕೂಡ ನಾವು ಸ್ಪಂದಿಸ್ತಾ ಇದ್ದೀವಿ. ಪಕ್ಷದ ಪರವಾಗಿ ನಾವು ಏನು ಇಲ್ಲಿ ದೌರ್ಜನ್ಯಗಳು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ಜನಗಳಿಗೂ ಕೂಡ ನಮ್ಮ KRS ಪಕ್ಷದಲ್ಲಿ ಏನು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಇದು ಬಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಅಭಿಯಾನ. ಏನಂತಂದ್ರೆ ನಾವು KRS ಪಾರ್ಟಿ ಹೆಂಗೆ ಯಾವ ತರ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳಿಸ್ಕೊಡ್ತಾ ಜಾಗೃತಿ ಅಭಿಯಾನ ಮಾಡ್ತಿರೋದಷ್ಟೇ. ನಿಮ್ಮಲ್ಲಿ ಯಾವುದೇ ಒಂದು ಏನೋ ನಾವು ದೇಣಿಗೆಯಾಗಿ ಯಾವ್ದು ಸಂಗ್ರಹ ಮಾಡ್ತಾ ಇಲ್ಲ. ನಾವು ಮಾಡ್ತಿರೋದ್ರಿಂದ ಒಂದು ಅರಿವು ಮೂಡಿಸುವ ಒಂದು ಅಭಿಯಾನ ಅಷ್ಟೇನೆ. ಸೊ ಇದ್ರ ಬಗ್ಗೆ ನಿಮ್ಮ KRS ಪಾರ್ಟಿ ಬಗ್ಗೆ ನಿಮ್ಗೆ ಏನಾದ್ರು ನೋಡಿದ್ದೀರಾ? KRS ಪಾರ್ಟಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ಎಲ್ಲ ನೋಡಿದ್ದೀರಲ್ಲ ನೀವು, ನೋಡ್ತಾ ಇದ್ರಲ್ವಾ? ಸೊ ಇದು KRS ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ನೀನು ಯೂತ್ ಲೀಡರ್, ಇವಾಗ ನೀನು ಇವತ್ತಿನ ಜನಗೇನಿದೆ ಪೀಳಿಗೆಗೆ ನೀನು ಸಂಬಂಧಪಡೋದು. ಈಗ ನಮ್ಮ KRS ಪಾರ್ಟಿ ಅಷ್ಟೇ ತುಂಬಾ ಯೂತ್ರಿಗೆ ನಾವು ಅವಕಾಶ ಕೊಡ್ತಾ ಇರೋದು. ಯಾಕಂದ್ರೆ ಇವತ್ತಿನ ಯೂತ್ರು ಏನಿದೆ, ಯುವಕರು ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ವಾ, ಹಂಗೆ ಇವತ್ತು ನಾವು ಎಲ್ಲ ಪ್ರತಿಯೊಂದು ನಮ್ಮ KRS ಪಾರ್ಟಿಲಿ ಯುವಕರಿಗೆ ಅವಕಾಶ ಕೊಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ಏನ್ ಮಂಡಳಿ ಮಾಡ್ತಾ ಇದ್ರಲ್ವಾ, ನಿಮ್ಗೆ ಗೊತ್ತಿರುತ್ತೆ ರೈತರ ಕಷ್ಟ ಏನು ಅಂತ ಗೊತ್ತಿರುತ್ತೆ, ನೀವು ಏನ್ ಮಾಡ್ತಾ ಇದ್ರ ಗೊತ್ತಿರುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಲೈವ್ ಅಲ್ಲಿ ಇದು ತೊಂದರೆ ಇಲ್ಲ, ಮಾತಾಡು. ಏನ್ ಒಳ್ಳೆತನದ ಬಗ್ಗೆ ಇಲ್ಲ ಆಗ್ಬೇಡ. ಟ್ಯಾಬ್ಲೆಟ್ ಇದೆಯಲ್ವಾ, ಇಡ್ಸ್ಕೊಂಡು ನಿನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡು ಅಷ್ಟೇನೆ. ಓಕೆ, ನೀವು ಮುಜುಗರ ಆಗುತ್ತಂತ ತೊಂದರೆ ಇಲ್ಲ. ಥ್ಯಾಂಕ್ ಯು. ಒಂದ್ ಕಡೆಯಿಂದ ಬರಬೇಕು ದಯವಿಟ್ಟು. ಅಲ್ಲ, ಹಿಂಗ್ ಹೋಗಿ ಬರೋಣ. ಎಲ್ಲ ಗುಂಪಲ್ಲಿ ಬನ್ನಿ, ಗುಂಪಲ್ಲಿ ಬರ್ಬೇಕು. ಅಲ್ಲಿಂದ ಬನ್ನಿ. ಬಂದ್ ಹಿಂಗ್ ಹೋಗೋಣ ಅಂತ. ಸರಿ ಸರ್, ಸುಮ್ಮನೆ ಹಿಡ್ಕೊಬಿಟ್ರೆ ಆಯ್ತು. ನಮ್ಮ KRS ಪಕ್ಷದಿಂದ ನಿಮ್ಗೆ KRS ಪಕ್ಷದ ಬಗ್ಗೆ ಏನ್ ಅನ್ತೀರಾ? ನೀವು ನೋಡಿರ್ತೀರಾ ಎಲ್ಲ ಕಡೆ ಆಫೀಸ್ಗಳಲ್ಲಿ ದೌರ್ಜನ್ಯಗಳು ನಡೆಯೋದು, ಲಂಚಕೋರತನ, ಇದೆಲ್ಲ ಮೆಟ್ಟಿ ನಿಲ್ಲುವಂತ ಕೆಲಸಗಳನ್ನ ಈ ನಮ್ಮ KRS ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಈ KRS ಪಕ್ಷದ ಬಗ್ಗೆ ಏನ್ ಅನ್ಸುತ್ತೆ? ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ? ಏನ್ ಸರ್ ಮಾತಾಡೋಣ? ಮಾತಾಡಿ, ಪಕ್ಷದ ಬಗ್ಗೆ ಮಾತಾಡಿ. ಏನ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಏನ್ ಇದ್ ಮಾಡ್ತಾ ಇದೀವಿ, ನಮ್ ಬೆಂಬಲ ಹೆಂಗದ, ಈ ಅನ್ಯಾಯ ವಿರುದ್ಧ ಹೋರಾಡ್ತಿದೀವ. ಅಷ್ಟು ಮಾತಾಡಕ್ ಬರಲ್ಲ ಸರ್. ಮಾತಾಡಕ್ ಬರಕಿಲ್ವಾ? ಎರಡ್ ಮಾತು ಏನಿಲ್ಲ. ಜೈ ಕರ್ನಾಟಕ ಜೈ ಅಂತ ಅನ್ನಿ ಸಾಕು. ಜೈ ಕರ್ನಾಟಕ ಜೈ. ಜೈ ಕರ್ನಾಟಕ ಪಕ್ಷಕ್ಕೆ ಜೈ ಜೈ. ತಗೊಳ್ಳಿ ಸರ್. ಪರವಾಗಿಲ್ಲ, ಯಾವ್ದಿದ್ರೆ ಮತ್ತೊಂದ್ರೆ ಇಲ್ಲಮ್ಮ. ನಿಮ್ಗೊಂದು KRS ಪಾರ್ಟಿ ಬಗ್ಗೆ ಗೊತ್ತಿದ್ಯಾ? ಸಾಕು. KRS ಪಾರ್ಟಿ ಏನ್ ಕೆಲಸ ಮಾಡ್ತಾ ಏನು ತಿಳ್ಕೊಬೇಕಲ್ವಾ? ಸೊ KRS ಪಾರ್ಟಿ ನಿಮ್ಗೆ ಲ್ಯಾಂಗ್ವೇಜ್ ನಾವು ನೋಡ್ತಾ ಇಲ್ಲ. ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡೋರು ಕನ್ನಡ ಅರ್ಥ ಆಗುತ್ತಲ್ವಾ, ಅದು ಇಂಪಾರ್ಟೆಂಟ್ ಅಷ್ಟೇ ನಮ್ಗೆ. ಥ್ಯಾಂಕ್ ಯು. ನಮ್ದು KRS ಪಾರ್ಟಿ ಜಾಗೃತ ಸಮಿತಿ ಅಭಿಯಾನ ಇಟ್ಕೊಂಡಿದ್ದೀವಿ. ಮಾತಾಡ್ತೇನೆ. ಬರಲ್ಲ.
ಬಂಧುಗಳೇ, ಈ ದಿನ ನಾವು BGS ನಮ್ಮ ತರಕಾರಿ ಮಳಿಗೆ ಏನಿದಾವೆ ಮಂಡಿ, ಹೋಲ್ಸೇಲ್ ಮಂಡಿ ಮಾರುಕಟ್ಟೆನಲ್ಲಿ ನಮ್ಮ KRS ಪಕ್ಷದ ಕಾರ್ಯಕ್ರಮಗಳ ಒಂದು ಅರಿವು ಮೂಡಿಸೋ ಒಂದು ಇದಕ್ಕೆ ಜಾಥಾ ಕಾರ್ಯಕ್ರಮ ಇಟ್ಕೊಂಡು, ತಮ್ಮ ಹೆಸರೇನಮ್ಮ? ಹರ್ಷಿತಾ ಅನ್ನೋರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಂಡಿ ಇದನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ KRS ಪಕ್ಷದ ಒಂದು ನಮ್ಮ ಕರಪತ್ರ ನೀಡಿ ಪಕ್ಷದ ಸಿದ್ಧಾಂತಗಳನ್ನ ವಿವರಿಸ್ತಾ ಇದ್ದೀವಿ. ಅವರು ಇದನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಮೆಂಬರ್ ಆಗಿ ಅಂತ ಹೇಳಿ ಈ ಮೂಲಕ ಕೋರ್ಕತ್ತಾ ಇದ್ದೀವಿ. ನಮ್ಮ ಪಕ್ಷದ ಬಗ್ಗೆ ಏನಾದ್ರು ಒಂದು ಮಾತಾಡಮ್ಮ. ಏನು ಮಾಡ್ತಾ ಇದಾರಲ್ಲ, ಏನು ಗೊತ್ತಿಲ್ಲ. ಆಯ್ತಮ್ಮ, ಆಯ್ತಾಯ್ತು, ಅದನ್ನ ಸ್ಟಡಿ ಮಾಡಿ. ಆಯ್ತು ಬನ್ನಿ. ಮೇರಿಯವರು ಬನ್ನಿ ಬನ್ನಿ ಬನ್ನಿ, ಜಾಯಿನ್ ವಿತ್ ಅಸ್. ಇಲ್ಲೊಂದಷ್ಟು ಜನ ಇದ್ದಾರೆ, ಹೇಳೋಣ ಅವ್ರಿಗೆಲ್ಲ. ಮಂಡಿ ಏನ್ ಸರ್ ತಮ್ಮ ಹೆಸರು? ತಮ್ಮ ಹೆಸರು? ಸರ್ ಅಶೋಕ್ ಅಂತ, ಇಲ್ಲಿ ಮಂಡಿ ವರ್ತಕರು. ನಮ್ಮ BGS ತರಕಾರಿ ಮಾರುಕಟ್ಟೆ, ಸಗಟು ಮಾರುಕಟ್ಟೆ ಒಂದು ಇದರಲ್ಲಿ ತರಕಾರಿ ಹೋಲ್ಸೇಲ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಮತ್ತು ಮೆಂಬರ್ ಆಗ್ತಾ ಇದ್ದಾರೆ. ಸರ್ ಈಗ ತಾವು ಮೆಂಬರ್ ಆಗಿ ಅಂತವ್ರವರು ನಮಗೆ ಅದಕ್ಕೆ ಎಲ್ಲ ಟೈಮ್ ಸಿಗಲ್ಲ ಅಂತ ಹೇಳಿ ಸರ್, ಒಂದ್ ವಿಷಯ ತಿಳ್ಕೊಳ್ಳಿ, ಮೆಂಬರ್ ಆಗಿ ಅನ್ನೋದು ಮುಖ್ಯ ಅಲ್ಲ. ಇವತ್ತಿನ ಸಮಾಜದ ವ್ಯವಸ್ಥೆ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ, ಖಂಡಿತ ಅಲ್ವಾ? ಅದೇ ರೀತಿ ಆ ಸಮಾಜ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಇವತ್ತು KRS ಪಾರ್ಟಿ ಎಷ್ಟು ಶ್ರಮ ಪಡ್ತಾ ಇದೆ, ಎಷ್ಟೆಲ್ಲ ಕಷ್ಟ ಪಡ್ತಾ ಇದೆ, ಎಷ್ಟೆಲ್ಲ ಕೇಸ್ಗಳನ್ನ ಹಾಕಿಸ್ಕೊತಾ ಇದ್ದಾರೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ KRS ಪಾರ್ಟಿ ಅನ್ನೋದು ನಾವು ಯಾವುದೋ ಒಂದು ಮಧ್ಯವರ್ತಿಗಳ ಅವಳಿಗೆ ಬಲಿಯಾಗೋದಲ್ಲ. ಇವತ್ತು ಏನಿದೆ, ರೈತರೇ ಆಗಿರ್ಬೋದು, ಇಲ್ಲ ಯೋಧರೇ ಆಗಿರ್ಬೋದು, ಇಲ್ಲ ಕಾರ್ಮಿಕರೇ ಆಗಿರ್ಬೋದು, ಸಂಬಂಧಪಟ್ಟ ಯಾವುದೇ ವ್ಯಕ್ತಿನೇ ಆಗಿರ್ಬೋದು, ಇವತ್ತು ಒಂದು ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಇಲ್ಲ ಒಂದು ಟ್ರಾಫಿಕ್ ಅನ್ನ ಪೊಲೀಸ್ನವರಾಗಿರ್ಬೋದು, ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡ್ತಾ ಇದೆ. ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ, ಅವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಾವು ಪ್ರಶ್ನೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದ ಕಾರಣ ಏನು ಅಂತಂದ್ರೆ, ಅವ್ರು ಸರಿಯಾಗಿ ಕೆಲಸ ಮಾಡದೇ ಇರೋ ಕಾರಣ ಇವತ್ತು ನಾವು ಕ್ವೆಶ್ಚನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಈ KRS ಪಾರ್ಟಿ ಬಗ್ಗೆ ನೀವೇನ್ ನೋಡಿದ್ವಿ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ KRS ಪಾರ್ಟಿ ಬಗ್ಗೆ ಬರ್ತಾ ಇದೆ, ನೀವು ನೋಡಿರ್ತೀರಾ. ಇದ್ರ ಬಗ್ಗೆ ನಿಮ್ಮ ಒಲವು ಅಂದ್ರೆ ಅಭಿಪ್ರಾಯ ಏನಿದೆ ಅದನ್ನ ವ್ಯಕ್ತಪಡಿಸಿ. ಏನ್ ಅನ್ಸುತ್ತೆ ಹೇಳಿ. ಈ ಭ್ರಷ್ಟಾಚಾರ ನಿರ್ಮೂಲ ಮಾಡ್ಬೇಕು. ಭ್ರಷ್ಟಾಚಾರ ಮಾಡ್ತಾರಲ್ಲ, ಈಗ ಅನ್ಯಾಯವಾಗಿ ಕೆಲವು ಕಾನೂನುಗಳ ಬಗ್ಗೆ ಹೆಂಗ್ ಬೇಕು ಹಂಗೆ ಮಾಡ್ತಾವ್ರೆ. ಒಂದು ವ್ಯವಹಾರಗಳನ್ನ ನಮ್ಗೆ ಮಾಡ್ಬೇಕು ಅಂದ್ರೆ ತುಂಬಾ ಕಾಲಗಳು ತುಂಬಾ ನೋವುಗಳು ಇದ್ದಾವೆ. ಆ ನೋವುಗಳೆಲ್ಲ ನಮಗೆ ಪರಿಣಾಮಕ್ಕಾಗಿ ಸರ್ಕಾರದಿಂದ ನಮ್ಗೆ ಅನುಕೂಲ ಇಲ್ಲ. ಇವಾಗ ಈಗ ಬಂದಿರೋ ಸರ್ಕಾರ ನಮ್ಗೆ ಏನು ಪ್ರಯೋಜನಕ್ಕಿಲ್ಲ. ಆಯ್ತಾ, ಬಡಪಾಯಿಗಳು ಇನ್ನು ಸೂಸೈಡ್ಗಳು ಮಾಡ್ಕೊತಾವ್ರೆ, ಸಾಲಗಳು ಜಾಸ್ತಿ ಆಗಿ ಫೈನಾನ್ಸ್ಗಳು ಕಟ್ಟಕ್ ಇಲ್ಲ. ಆಯ್ತಾ, ವ್ಯವಹಾರ ಮಾಡಕ್ ಇಲ್ಲ. ಆಯ್ತಾ, ಅದಕ್ಕೋಸ್ಕರ ಏನಾರ ಅನುಕೂಲಕ್ಕೆ ನೀವು ಹೊಸ ಸರ್ಕಾರ ಪ್ರತ್ಯಕ್ಷವಾಗಿ ಏನಾರ ಮಾಡಿದ್ರೆ ಅಂತ ನಾವು ದಾರಿ ಕಾಯ್ತಾ ಇದ್ದೀವಿ. ಓಕೆನಾ? ಅದು ಬರಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಯಾವ ಏನೇನು ಆಯ್ತಾ ಅಂತ ಅವರೇ ಕಣ್ಣಲ್ಲಿ ನೋಡ್ಕೊಂಡು ಒಂದು ಸೃಷ್ಟಿ ಮಾಡ್ಲಿ ಬಿಡಿ. ಖಂಡಿತ. ಇದ್ರ ಬಗ್ಗೆ KRS ಪಾರ್ಟಿ ಬಗ್ಗೆ, ಸೊ ಇವಾಗ ನೀವು ಏನಿದ್ರೆ KRS ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಒಂದು ಒಳ್ಳೆ ರಾಜ್ಯ ಸರ್ಕಾರ, ಒಂದು ಆಡಳಿತ ಬರ್ಲಿ, ಬಂದ್ರೆ ಒಳ್ಳೇದು. ಬರ್ಬೇಕು ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ. ಧನ್ಯವಾದಗಳು. ಆ ಮೆಂಬರ್ಶಿಪ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿ. ಇವ್ರು ಯಾರಾದ್ರೂ ಒಬ್ಬರು ಮೆಂಬರ್ಶಿಪ್ ಮಾಡ್ತೀವಿ. ಸರ್ಕಾರದ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಬೇಕು. ನಿಮ್ದು ಇದು ಬಂದು ಯಾರಾದ್ರೂ ಮೆಂಬರ್ಶಿಪ್ ಮಾಡ್ತೀವಿ. ಆ ಸ್ಕ್ರೀನ್ ಶಾಟ್ ತಗೊಳ್ಬೇಕು. ಸರ್ಕಾರದ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಬೇಕು. ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಒಂದೇ ಭಾವನೆಯಲ್ಲಿ ಹೋಗ್ಬೇಕು. ಮತ್ತೆ ಈ ಕಮಿಷನ್ ಅವು ಇವು ಅಂತ ಸರ್ಕಾರದಲ್ಲಿ ಮತ್ತೆ ಎಲ್ಲಾ ಇದೆ, ಅದೆಲ್ಲ ಸರಿಪಡಿಸ್ಬೇಕು. ನಿಮ್ಮ ಬಂದ್ರೆ ಸರ್ಕಾರದಿಂದ ಸರಿಪಡಿಸ್ಬೇಕು ಅಂತ ನಾವು ಕೇಳ್ತೀವಿ.
KRS ಬಗ್ಗೆ ಮಾತಾಡಿ. KRS ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಕೆಲವು ಕಡೆ ಎಲ್ಲ ನೋಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲೆಲ್ಲ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಕೇಸ್ಗಳು ಹಾಕ್ಸ್ಕೊಂತ ಇದೀರಾ. ಅದು ಎಲ್ಲಿ ಅಕ್ರಮ ನಡೀತದೋ ಅಲ್ಲಿ ನೀವು ಬರ್ತೀರಾ ಅಂತ ನಂಬಿಕೆ ಇದೆ. ನೀವು ಬರ್ಬೇಕು, ಬಂದ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಈಗ ನಮ್ಮ ತೆರಿಗೆ ಹಣ ಕಟ್ಟೋದ್ರಲ್ಲೇ ಅವರು ಹೌದು, ಇದು ಯಾವ್ದಾದ್ರು ಟ್ಯಾಕ್ಸ್ ಅದೆಲ್ಲ ಲೆಕ್ಕ ಇಲ್ದಂಗೆ ಹೋಯ್ತಾ ಇವೆ, ಅದೆಲ್ಲ ಲೆಕ್ಕ ಮಾಡ್ಕೊಂಡು ಮಾಡ್ಬೇಕು. ಒಟ್ರೆ ಸುಭದ್ರ ಸರ್ಕಾರ ಆಗ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಆದ್ರೆ ಬಡಬೈಗಳಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಈಗ KRS ಪಕ್ಷ ಬಂದ್ರೆ ನೆಕ್ಸ್ಟ್ ಅಧಿಕಾರಕ್ಕೆ ನಿಮ್ಗೆ ಎಲ್ಲ ಅನುಕೂಲ ಆಗ್ತದಲ್ಲ? ಈ ಕರೆಂಟ್ ಎಲ್ಲ ಹೇಳಿದ್ರಿ, ಅದು ಫ್ರೀ ಅಂತಾರೆ, ಯಾವ್ದು ಫ್ರೀ ಬರ್ಲಿಲ್ಲ. ಸುಮ್ನೆ ಒಂದ್ ತಗೊಂಡು ಇನ್ನೊಂದು ಕೊಟ್ಟಾರೆ, ಇನ್ನು ಜಾಸ್ತಿ ಮುಸ್ಲಿಂ ಹೋಗ್ಬಿಟ್ಟಾರೆ. ಇದೆಲ್ಲ ಅನುಕೂಲ ಆಗ್ಬೇಕಷ್ಟೇ. ಸರ್, ಇವಾಗ KRS ಪಾರ್ಟಿ ಬಗ್ಗೆ ನೀವು ಕೆಲಸ ನೋಡ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ, ಎಲ್ಲಾನು ನೋಡ್ತಾ ಇದ್ದೀರಾ. ಪ್ರತಿಯೊಂದು ಇದ್ರಲ್ಲೂ ಸಹ ಒಂದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಒಂದು ಏನಿದೆ ಜನಗಳಿಗೆ ಅನುಕೂಲ ಆಗೋ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಸೊ ಈಗ KRS ಪಾರ್ಟಿ ಅಧಿಕಾರಿ ಬರುತ್ತಾ ಬರಲ್ವಾ? ಅಲ್ಲ, ಬಂದ್ರೆ ಅನುಕೂಲ, ಅರ್ಥ ಆಯ್ತಾ? ಎಲ್ಲಾರು ಮುಂದೆ ಮನ್ಸಿಂದ ಬಂದು ಅಲ್ಲಿ ಶ್ರಮಿಸರು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನು ಬಡವರಿಗೆಲ್ಲ ಅನುಕೂಲ ಆಗ್ತದೆ. ಅದು ನಿಮ್ಗಳು ಸಪೋರ್ಟ್ KRS ಪಾರ್ಟಿ ಅವ್ರಿಗೆ ಸಪೋರ್ಟ್ ಆಗಿದ್ದಾಗ ಮಾತ್ರ ಇವೇನಿದೆ ಫಸ್ಟ್ ಜನ ವ್ಯವಸ್ಥೆ ಚೇಂಜ್ ಆಗ್ಬೇಕು. ಹೌದೌದು, ಜನ ಸಪೋರ್ಟ್ ಮಾಡಿದ್ರೆ ಮಾತ್ರ ಅಧಿಕಾರ ನಡೆಸೋದಕ್ಕಾಗೋದು. ಜನ ಏನ್ ಮಾಡ್ತಾರೆ, ಇವತ್ತು ನಾನ್ ನಿಮ್ ಸಪೋರ್ಟ್ ಮಾಡ್ತೀನಿ ಅಂತಾರೆ, ಆದ್ರೆ JCB ಪಕ್ಷಗಳು ಕೊಡೋ 500,000 ಇಲ್ಲ ಎಂಡ ಸೀರೆ ಇದೆಲ್ಲ ಕೊಡ್ತದೆ. ಅದೆಲ್ಲ ಮರಿಬೇಕು. ಈ ಒಂದು ಅಭಿಪ್ರಾಯ ಬಗ್ಗೆ ಏನ್ ಹೇಳಿ? ಈಗ ಏನಿದೆ JCB ಪಕ್ಷಗಳು ನಾನು ಕೆಲಸ ಮಾಡ್ಕೊಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮರ ಹೋಗ್ಬಾರ್ದು ಜನಗಳು. ಕಾನೂನುವಾಗಿ ಏನಾಯ್ತು ಅದನ್ನ ತಗೊಬೇಕು ಹೊರತು ಸುಮ್ನೆ ಇವತ್ತಿನ ಆಸೆಗೆ ಏನೇನೋ ಪಟ್ಟು ಎಲ್ಲ ವೋಟ್ಗಳು ಹಾಕಿ ಎಲ್ಲ ಸುಮ್ನೆ ನಮ್ಗೆ ಅನ್ಯಾಯ ಆಗ್ತದ ಅಷ್ಟೇ. ಈಗ ನೀವು ಹೋದ್ರೆ 500 ರೂಪಾಯಿ ಕೊಟ್ಟಿದ್ದೀರಾ, 1,000 ರೂಪಾಯಿ ಕೊಟ್ಟಿರೋನಪ್ಪ ಅಂತಾರೆ. ನಾವು 500 ರೂಪಾಯಿಗೆ ಕೈ ಚಾಚಬಾರ್ದು. ನಾವು ಅದಕ್ಕೆ ಯಾವ್ದೇ ತರ ಆಸೆ ಪಡಬಾರ್ದು. ನಾವು ಅರ್ಥ ಆಯ್ತು, ನಮ್ಮ ಕೆಲಸನ ನಮ್ಮ ಓಟ್ ನಮ್ಮ ಹಕ್ಕು ಅಂತ ನಾವು ಓಟ್ನ ಮಾರ್ಕಣಕ್ ಮಾತ್ರ ಹೋಗಕ್ ಹೋಗ್ಬಾರ್ದು ಅಷ್ಟೇ. ಈಗ KRS ಪಕ್ಷ ಜನಗಳೇ ಜನರಿಂದನೇ ಸರ್ಕಾರ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲೂ ಸಹ KRS ಪಾರ್ಟಿ ಅವರು ಒಂದೊಂದು ಗಲ್ಲಿಗಳಲ್ಲೂ ಸಹ ಇದ್ದಾರೆ. ಏನಕ್ಕಿದ್ದಾರೆ ಅಂತ ಅನ್ನೋದಾದ್ರೆ ಒಂದು ವ್ಯವಸ್ಥೆ ಚೇಂಜ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿಯೊಂದರಲ್ಲೂ ಸಹ ಶ್ರಮ ಪಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ತರ ನಾವು ದುಡ್ಡು ಆಸೆ ಆಕಾಂಕ್ಷೆಗಳು ನಾವು ಯಾವುದಕ್ಕೂ ನಾವು ಬಲಿಪಶು ಆಗ್ತಾ ಇಲ್ಲ. ನಾವು ಆಗ್ತಾ ಇರೋದು ಏನಂತಂದ್ರೆ ಜನಗಳಿಗೆ ಒಳ್ಳೇದಾಗ್ಬೇಕು. ಈ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಅಲ್ಲಿ KRS ನವರು ಇರ್ತಾರೆ. ಹೌದು, ಯಾಕೆ ಹೇಳಿ, ಆ ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋದೇ ನಮ್ಮ ಧ್ಯೇಯ. ಒಳ್ಳೆ ಜನಗಳಿಗೆ ಒಳ್ಳೆ ಜನಪರವಾಗಿ ಕಾಳಜಿ ಸಿಗಬೇಕು, ಅವ್ರು ಒಳ್ಳೆ ಒಂದು ಏನಿದೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು KRS ಪಾರ್ಟಿ ಅವರು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಏನಿದೆ ಅನ್ನೋದಂದ್ರೆ ನೀವು ಮುಂದಿನ ದಿನಗಳಲ್ಲಿ ಈ ಒಂದು ಇದಕ್ಕೆ ನೀವು ಮೆಂಬರ್ಶಿಪ್ ಆಗಿ ಇದಕ್ಕೆ ತಗೊಂಡು ನೀವು ಒಂದು ವ್ಯವಸ್ಥೆ ಚೇಂಜ್ ಮಾಡ್ಬೋದಂದ್ರೆ ನಮ್ಗೆ ಜೊತೆ ನೀವು ಕೈ ಜೋಡಿಸ್ಬೇಕು. ಅಲ್ಲಿ ಒಳ್ಳೇದಾಗ್ತದೆ ಅಂದ್ರೆ ಕೈ ಜೋಡಿಸೋದು. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಗ್ರಾಮ ಪಂಚಾಯತ್ ರೇಣುಕಾಚಾರ್ಯರು ಮೆಂಬರ್ಶಿಪ್ ಕೊಟ್ಟ 31 ಜಿಲ್ಲೆಯಾಗಲಿ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ನಮ್ಮ KRS ಪಕ್ಷ ಎಲ್ಲ ಸದಸ್ಯತ್ವ ತಗೊಂಡು ಸೈನಿಕರು ಮೂಲೆಯಲ್ಲೂ ಇವತ್ತು ಮೂಲೆಯಲ್ಲೂ KRS ಪಕ್ಷ ಅಂತಂದ್ರೆ ಎಲ್ಲಾ ಕಡೆನೂ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈಗ ಪಂಚಾಯತ್ ಎಲೆಕ್ಷನ್ ಬರ್ತದೆ, ಗ್ರೇಟರ್ ಬೆಂಗಳೂರು ಬರ್ತದೆ, ಎಲ್ಲಾ ಸದಸ್ಯತ್ವ ತಗೊಂಡು ಮುಂದಿನ ಸೈನಿಕರು ಹೋರಾಡಬೇಕು, ಮುಂದಿನ KRS ಬಗ್ಗೆ ಒಂದು ಅರಿವು ಮೂಡಿಸಬೇಕು. ಖಂಡಿತ. ಈಗ ಏನಿದೆ ಅವ್ರಿಗೆ ಒಂದು ಸದಸ್ಯತ್ವ ತಗೊಂಡು ಅವ್ರನ್ನ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯ. ರವಿಕೃಷ್ಣ ರೆಡ್ಡಿ ಅವ್ರಿಗೆ, KRS ಪಾರ್ಟಿಗೆ ಯಾರು ಮಾಡ್ತಾರೆ ಹೇಳಿ? ಇರ್ಲಿ, ಒಂದ್ ಪಕ್ಷ ಇರ್ಲಿ ನಿಮ್ಮ ಹತ್ರ. ಬಂಧುಗಳೇ, ನಮ್ಮ ಬಂಧುಗಳೇ, ನಮ್ಮ ಪಕ್ಷದ ಸಿದ್ಧಾಂತಗಳು ಮತ್ತು ಕಾರ್ಯವೈಖರಿಯನ್ನ ಕೇಳಿ ತಿಳ್ಕೊಂಡು ನಾನು ಕೂಡ ನಿಮ್ಮ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀನಿ ಹಾಗೂ ನಾನು ಸದಸ್ಯನಾಗ್ತೀನಿ ಅಂತ ನಮ್ಮ ಅಶೋಕ್ ರವರು ಇವತ್ತು ಈ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ನಮ್ಮ KRS ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಕ್ಲಾಪ್ಸ್. ಸರಿ ಮೇಡಮ್, ಮಾತಾಡಿ.
ಮಾತಾಡಿ. ಇವತ್ತು ಅಭಿಯಾನ ಬಂದಿದ್ದೀರಲ್ವಾ, ಇದ್ರ ಬಗ್ಗೆ ನಿಮ್ಮ ಏನಿದೆ, ಏನ್ ಅನ್ಸುತ್ತೆ ನೀವು? ಯಾಕಂದ್ರೆ ಇವತ್ತು ಅಷ್ಟು ದೂರದಿಂದ ಬಂದಿದ್ದೀವಿ, ಇದರಲ್ಲಿ ಒಂದು ಏನು ಅಭಿಯಾನದ ಜಾಗೃತಿ ತೊಡಗಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ಏನಿದೆ? 76975975 ಹಳ್ಳಿಗಳಲ್ಲಿ ಒಂದೊಂದು ಗಲ್ಲಿಗಳಲ್ಲಿ ಬಂದು ನಮ್ಮ KRS ಪಕ್ಷ ಮುಂಚಿನ ವೇಗದಲ್ಲಿ ಅತಿ ವೇಗದಲ್ಲಿ ಅವರಿಗೆ ಅವರ ಕಷ್ಟ ಸುಖಗಳು ಕೊಡ್ತಾ ಇದ್ದಾರೆ. ಜಾಗೃತರಾಗಿ ಅಶೋಕ್ HBL ನೀವು ನಿಮ್ಮ ಓಟನ್ನು ಮಾಡ್ಕೊಳ್ಬೇಡಿ. ದುಡ್ಡಿನ ಅವಮಾನಿಸಕ್ಕೆ ನಿಮ್ಮ ಮನೆಗಳಲ್ಲಿ ಇವತ್ತಿಂದ ನೀವು, ನಾನು KRS ಅಂತ ಹಾಕತ್ತೀನಿ, ನಾನು ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಯದರ್ಶಿ. ನಾನ್ ಬೇಕಾದ್ರೆ ಯಾವಲ್ಲೂ ಫೋನ್ ಮಾಡ್ಬೋದು, ನೀವು ನನಗೆ ಮಾಡಿ. ಏನಾರು ಇದ್ರೆ ಇಲ್ಲಿ ಇವರೆಲ್ಲ ಇರ್ತಾರೆ, ಇವ್ರ ನಂಬರ್ ಎಲ್ಲ ತಗೊಳ್ಳಿ ದಯವಿಟ್ಟು. ಇಲ್ಲೇ ಸ್ಥಳೀಯರು ನಮ್ಮ ಇಲ್ಲೇ ಇರ್ತಾರೆ, ನಮ್ಮ ಶಿವರುದ್ರೇಗೌಡರು ಇರ್ತಾರೆ, ನಾಗರಾಜ್ ಹತ್ರದವ್ರು ಇವರೆಲ್ಲ. ನಂಬರ್ ಇಟ್ಕೊಳ್ಳಿ, ಏನಾರ ಇದ್ದಾಗ. ಮಿಕ್ಸರ್ ಪಾಸ್ ಆಗಿ ಮಿಕ್ಕಿದವ್ರು ಪಾಸ್ ಆಗಿ, ಅಲ್ಲ ಒಬ್ರು ಮಾಡ್ತಾ ಇರ್ತಾರೆ ಮಿಕ್ಸರ್ ಪಾಸ್ ಆಗಿ. ಆಯ್ತು, ನಾನು ಕಳಿಸ್ತೀನಿ ನಿಮ್ಗೆ. ಅದನ್ನ ಇಟ್ಕ, ಅದನ್ನ ಸ್ಕ್ರೀನ್ ಒಬ್ರು ಮೆಂಬರ್ಶಿಪ್ ಮಾಡ್ತಾರೆ, ದಯವಿಟ್ಟು ಎಲ್ಲ ಪಾಸ್ ಆಗಿ. ಟೈಮ್ ಇಲ್ಲ, ಇಟ್ಕೊಳ್ಳಿ. ಬೇಕು ಅಂದ್ರೆ ಒಂದು ಜೆರಾಕ್ಸ್ ತಗೋಬಹುದು, ಇಟ್ಕೋಬಹುದು ನೀವು ಪರ್ಸನಲ್. ID ಕಾರ್ಡ್ ಕೊಡೋ ಪದ್ಧತಿ ಇಲ್ಲ. ID ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅದು ತಗೊಂಡೋಗಿ ಬೇರೆ ದುರುಪಯೋಗ ಮಾಡ್ತಾರೆ. ನಾನು ಪಕ್ಷದಲ್ಲಿ ಇದ್ದೀನಿ, ರೋಲ್ ಕಾಲು ಅದೆಲ್ಲ ಮಾಡೋ ಅಂತ ಇದಿರುತ್ತೆ. ಸದ್ಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ. ID ಕಾರ್ಡ್ ಕೊಟ್ರೆ ಏನ್ ಮಾಡ್ತಾರೆ, ಎಲ್ಲೋ ನಾನು KRS ಬೇಕಾದ್ರೆ ಕೊಡೋ ರೋಲ್ ಕಾಲು ಅದು ಇದು ಮಾಡ್ತಾರೆ. ಇದೆಲ್ಲ ಆಗ್ಬಾರ್ದು ಅಂತ ಹೇಳಿ. ಓಡಾಟ ಎಲ್ಲ ಕೊಡಿ. ಸಂಶಕರತೆ ಧನ್ಯವಾದಗಳು. KRS ಪಾರ್ಟಿಗೆ, KRS ಪಾರ್ಟಿಗೆ. ನನ್ನ ಜೊತೆ ಯಾರಾಗಬೇಕು? ಹಂಗೆ ಮುಂದೆ ಪಾಸ್ ಆಗಿ. ದಯವಿಟ್ಟು ನಾವು ಶ್ರೀಗಳಿಗೆಟ್ಟಿಯಿಂದ ಕನ್ನಡಿ ಕಡೆ ಎಲ್ಲ ಬನ್ನಿ. ಬರ್ತೀವಿ ಸರ್, ಬರ್ತೀವಿ. ಸರ್ ನಮಸ್ತೆ. ಮಾತಾಡಿ ಸರ್ ನಮಸ್ತೆ. ನಾವು ನೋಡ್ತಾ ಇದ್ದೀವಿ, ನಮ್ಮ ರವಿಕೃಷ್ಣ ರೆಡ್ಡಿ ಅವರೆಲ್ಲ ಮತ್ತೆ ನಿಮ್ಮ KRS ಪಾರ್ಟಿನವರೆಲ್ಲ ಹಾಗಾಗಿ ಹೋಗಿ ಸರ್ಕಾರಿ ಇಲಾಖೆಗೆ ಅಥವಾ ಪೊಲೀಸ್ನವ್ರಿಗೆಲ್ಲ ವಿಡಿಯೋ ಮಾಡೋದು, ಅವ್ರಿಗೆ ಜಾಗೃತಗೊಳಿಸೋದೆಲ್ಲ ಮಾಡ್ತಿದ್ದೀರಾ. ಒಳ್ಳೆ ಕೆಲಸ. ನಮಗೂ ಏನಂದ್ರೆ ಮುಂದಿನ ಬರ ಚುನಾವಣೆಯಲ್ಲಿ KRS ಪಾರ್ಟಿಲಿ ರವಿಕೃಷ್ಣ ರೆಡ್ಡಿ ಅವರು ಗೆಲ್ಲಬೇಕು ಅಂತ ನಮಗೂ ಆಶಯ. ಅವ್ರು ನಿಂತ್ಕೊಳ್ಳಿ, ಗೆಲ್ಲಿ, ಒಳ್ಳೆ ಕೆಲಸ ಮಾಡಲಿ ಜನಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಆಲ್ರೆಡಿ KRS ಪಾರ್ಟಿ ಬಗ್ಗೆ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಈ ಸಾಮಾಜಿಕ ಜಾಲತಾಣ ಅಂತ ಒಂದು ಇರುತ್ತೆ. ಈಗ ಪ್ರತಿಯೊಬ್ಬ ಮನುಷ್ಯನು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಆಕ್ಟಿವ್ ಆಗಿ ಸಕ್ರಿಯವಾಗಿದ್ದಾರೆ. ಹೌದು. ಇವಾಗ ನೀವು ದಿನನಿತ್ಯ ನೋಡ್ತಾ ಇರ್ತೀರಾ ನಮ್ಮ KRS ಪಾರ್ಟಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಮತ್ತೆ ಯಾವ ಜನಗಳಿಗೆ ಅನುಕೂಲ ರೀತಿ ಆಗ್ತಿದೆ. ನಿಮ್ಮ ಇದ್ರ ಬಗ್ಗೆ ನಿಮ್ಮ ಒಂದು ಚಿಕ್ಕದಾಗಿ ಒಂದು ಸಣ್ಣ ಅಭಿಪ್ರಾಯ. ಅಂದ್ರೆ ಈಗ ನಾವು ಇಷ್ಟು ವರ್ಷದಲ್ಲಿ ನೋಡ್ತಾ ಇದೀವಿ, ಹೋದ ವರ್ಷ ಒಂದು 5 ವರ್ಷದಿಂದ ನೋಡ್ತಾ KRS ಪಾರ್ಟಿನ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬಟ್ ಅಧಿಕಾರಕ್ಕೆ ಬರಕ್ಕೆ ಭಾರಿ ಕಷ್ಟ ಅಂತ ಕಾಣಿಸುತ್ತೆ. ಅಟ್ಲೀಸ್ಟ್ ಒಬ್ಬರಾದ್ರೂ ರವಿಕೃಷ್ಣ ರೆಡ್ಡಿ ಅವರಾದ್ರೂ ಗೆಲ್ಬೇಕು, ಆಪೋಸಿಷನ್ ಅಲ್ಲಿ ಕೂರ್ಬೇಕು ಅಂತ ನಮ್ಮ ಒಂದು ಆಶಯ. ಇನ್ ಮುಂದೆ ಹಂಗೆ ಬೆಳೀತಾ ಮೋಸ್ಟ್ಲಿ ಇಂದು ಒಂದು 10 ಸೀಟು 15 ಸೀಟು ಈ ತರ ಆಗ್ಬೋದೇನೋ. ಅದು ತುಂಬಾ ಒಳ್ಳೆ ಕೆಲಸಗಳು ಇನ್ನೂ ಮಾಡ್ಬೇಕು. ಆದ್ರೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಫಸ್ಟ್ ಗೆಲ್ಲಿ, ಮೊದಲು ಒಂದ್ ಸೀಟ್ ಆದ್ರೂ ಸ್ವಲ್ಪ ಕೈ ಜೋಡಿಸ್ಬೇಕು. ಇದು ನಿಮ್ಮ ಸಹಕಾರ ಮತ್ತೆ ಸಾರ್ವಜನಿಕರ ಸಹಕಾರ ಮತ್ತೆ ನಮ್ಮ ಜನಗಳ ಸಹಕಾರ ಇದ್ದಾಗಲೇ ಮಾತ್ರ ಒಂದು ವ್ಯವಸ್ಥೆ ಚೇಂಜ್ ಮಾಡ್ಲಿಕ್ಕೆ ಆಗೋದು. ಸಾರ್ವಜನಿಕ ಸಹಕಾರ ಇದ್ದಿದೆ, ಎಲ್ರಿಗೂ ಇದ್ದಿದೆ. KRS ಪಾರ್ಟಿಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಇನ್ನು ಚೆನ್ನಾಗಿ ಕೆಲಸ ಮಾಡಿ ಅಟ್ಲೀಸ್ಟ್ ರವಿಕೃಷ್ಣ ರೆಡ್ಡಿ ಅವರಾದ್ರು ಗೆಲ್ಲಿ, ಫಸ್ಟ್ ಒಂದ್ ಸೀಟಾರು. ಹೌದು, ಮಿಕ್ಕಿದ ಆಮೇಲೆ ಹಂಗೆ 10 15 ಸರ್ ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಆರೈಕೆ ಹೀಗೆ ಇದ್ರೆ ಖಂಡಿತವಾಗ್ಲೂ ರವಿಕೃಷ್ಣ ರೆಡ್ಡಿ ಅವರು ಈ ಸಲ ಏನಿದೆ 2028ಗೆ ವಿಧಾನಸಭಾ ಎಲೆಕ್ಷನ್ ಇದೆ. ಅವರು ಯಾವ ಕ್ಷೇತ್ರದಲ್ಲಿ ಅವ್ರು ಆಕ್ಚುಲಿ ಇವಾಗ ಪ್ರೆಸೆಂಟ್ ಆಗೋ ಶಿಗ್ಗಾವಿಗಳಿದ್ದಾರೆ. ಶಿಂಗಾವಿ ಅಲ್ಲ, ಎಲ್ಲಿ ನಿಂತ್ಕೋಬೇಕು? ಬೆಂಗಳೂರಲ್ಲಿ ನಿಂತ್ಕೋಬೇಕು ಅಂತ. ಬೆಂಗಳೂರಲ್ಲಿ ಅವರು ನಿಂತಿದ್ದು BTM ಲೇಔಟ್ ಅಲ್ಲಿ ಮತ್ತೆ ಜಯನಗರ ಕ್ಷೇತ್ರದಲ್ಲಿ ನಿಂತಿದ್ರು. ಆದ್ರೆ ಕೆಲವೊಂದು ಉಪಚುನಾವಣೆಯಲ್ಲಿ ಅವರು ಬಂದು ಶಿಗ್ಗಾವಿಲಿ ನಿಂತ್ಕೊಂಡ್ರು. ಆದ್ರೆ ಜನ ಕೈ ಹಿಡಿತಾ ಇದಾರೆ. ಬಟ್ ಏನಂತಂದ್ರೆ ಕೆಲವೊಂದು ಇರ್ತಾವಲ್ಲ ಲೋಪದೋಷಗಳು, JCB ಪಕ್ಷಗಳು ಕೊಡುವಂತಹ ಏನಿದೆ ಒಂದು 500,000 ಹೆಂಡ ಸೀರೆ ಎಲ್ಲದಕ್ಕೂ ಬಲಿಪಶು ಆಗ್ತಾ ಇದಾರೆ. ಈ ಬಲಿಪಶುವಿಂದ ಯಾವಾಗ ಹೊರಗಡೆ ಬರ್ತಾರೋ ಆದಾಗ್ಲೇ
ಒಂದು ಜನಪರವಾದ ಒಂದು ಏನು ಸರ್ಕಾರ ನಡೆಸೋದಕ್ಕೆ ಸಾಧ್ಯ. ಹಾಗಾಗಿ ಜನ ಚೇಂಜ್ ಆದಾಗ ನಾವು ಚೇಂಜ್ ಆಗ್ತೀವಿ. ಜನಗಳ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯವಾದದ್ದಾಗಿರೋದ್ರಿಂದ ನಿಮ್ಗಳು ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಗೆಲ್ಲಿ ಅವರು, ನಮ್ಮ ಆಶಯ ಅದೇನೆ. ಮತ್ತೆ ನಿಮ್ಮ ಅಣ್ಣ ತಮ್ಮಂದಿರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ನಿಮ್ದ ಈ ಜಾಗೃತಿ ಕ್ರಮವನ್ನ ಮೂಡಿಸಿ ಅಂತ ನಿಮ್ಮನ್ನ ಖಂಡಿತ ಇವತ್ತಿನ ಇದರಲ್ಲಿ ನಾವು ಕೇಳ್ತಾ ಇದ್ದೀವಿ. ಖಂಡಿತ ಹೇಳ್ತೀವಿ. ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಅಣ್ಣ ತಮ್ಮಂದಿರಿಗೆಲ್ಲ ಹಾಕೋದು, ಖಂಡಿತ ಹೇಳ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವ್ರಿಗೆ KRS ಪಕ್ಷಕ್ಕೆ ನಿಮ್ಮ ವಿವಾದದ ಬಗ್ಗೆ ಖಂಡಿತ ಹೇಳ್ತೀವಿ. ಹೋಗಿ ಹೊರಗಡೆ ಹೋಗಿ. ಒಂದೊಂದು ಲೈಫ್ ಜಾಗೃತಿ ಕ್ರಮ ಅಂತ ನಾವು ಕಾರ್ಯಕ್ರಮ ಅಂತ ನೀವು ಇದರ ಬಗ್ಗೆ ನಮಗೆ ಸಹಕಾರ ನೀಡಿ ಅಂತ ಹೇಳ್ತಾ ಇದ್ದೀವಿ. KRS ಪಕ್ಷದ ಬಗ್ಗೆ ಕೇಳಿದ್ದೀರಾ ಮೇಡಮ್? ಇವತ್ತೇ ಫಸ್ಟ್ ಅಲ್ಲಿ ಕೇಳ್ತಾ ಇದ್ದೀರಾ? ಯೂಟ್ಯೂಬು, ಫೇಸ್ಬುಕ್, ವಾಟ್ಸಪ್ ಸ್ವಲ್ಪ ನೋಡಿ ಗುರ್ತಿಸ್ಕೊಳ್ಳಿ, ಗುರ್ತು ಮಾಡ್ಕೊಳ್ಳಿ. ಈ ಪಕ್ಷವನ್ನು ಗುರ್ತು ಮಾಡ್ಕೋಬೇಕು ನೀವು. ನಮಸ್ಕಾರ ಮೇಡಮ್. ಗುರ್ತಿಕೊಂಡು ಮುಂದಿನ ಚುನಾವಣೆಗಳಲ್ಲಿ ಏನು ಸಹಕಾರ ನೀಡಬೇಕು ಅಂತ ಹೇಳ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಿಮ್ಗೆ KRS ಪಾರ್ಟಿ ಬಗ್ಗೆ ಏನಾದ್ರು ಅರಿವಿದೆಯಾ ಮೇಡಮ್? KRS ಪಾರ್ಟಿ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ ಅಲ್ವಾ? ಸೊ ಇವತ್ತು ಏನು ಗೊತ್ತಾಗ್ತಾ ಇದೆ, ದಯವಿಟ್ಟು ನಿಮ್ಮ ಮೊಬೈಲ್ ಇದೆ ಅಲ್ವಾ, ನಿಮ್ಮ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದ್ದೀರಾ, ಯೂಟ್ಯೂಬ್ ಅಲ್ಲಿ ಇದ್ದೀರಾ, ಇನ್ಸ್ಟಾಲ್ ಇದ್ದೀರಾ, ದಯವಿಟ್ಟು KRS ಪಾರ್ಟಿ ಅಂತ ಹೊಡೀರಿ. ಆ KRS ಪಾರ್ಟಿ ಅಂತ ಹೊಡೆದಾಗ ನಮ್ಮ ಒಂದು ಏನಿದೆ ಪಕ್ಷದ ಪೇಜು ಓಪನ್ ಆಗುತ್ತೆ. ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. KRS ಪಾರ್ಟಿ ಇವಾಗ ಏನಿದೆ ನಮ್ಮ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲೂ ಸಹ ನಮ್ಮ KRS ಪಾರ್ಟಿ ಶ್ರಮ ಪಡ್ತಾ ಇದೆ. ಯಾವ ರೀತಿಯಲ್ಲಿ ಶ್ರಮ ಪಡ್ತಾ ಇದೆ ನೀವು ಯಾಕೆ ನೀವು ನೋಡದೇ ಇರೋ ಕಾರಣ ನಿಮ್ಗೆ KRS ಪಾರ್ಟಿ ಬಗ್ಗೆ ಏನು ಗೊತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಇವತ್ತು ಏನು ನಾವು ಕೊಟ್ಟಿದ್ದೀವಿ ಪಾಂಪ್ಲೆಟ್ಸ್ ಇದೆಲ್ಲ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ನೀವು KRS ಪಾರ್ಟಿ ಬಗ್ಗೆ ನೀವು ನೋಡಬೇಕು ಅಂದ್ರೆ ನೀವು ಫೇಸ್ಬುಕ್ ಫಾಲೋ ಮಾಡಲಿ. ಆದ್ರೆ ನಿಮ್ಗೆ ಯಾವ ರೀತಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವೇ ನಿಮ್ಮ ಅಭಿಪ್ರಾಯನ ಮುಂದಿನ ದಿನ ಇನ್ನೊಂದು ದಿನ ನಾವು ಈ ಕ್ಷೇತ್ರದಲ್ಲಿ ನಾವು ಅಭಿಯಾನ ಮಾಡ್ತೀವಿ. ಅವಾಗ ಮುಖ್ಯವಾಗಿ ನಿಮ್ಮ KRS ಪಾರ್ಟಿ ಬಗ್ಗೆ ದಯವಿಟ್ಟು ನೀವು ಹೇಳ್ಕೊಳ್ಬೇಕಾಗುತ್ತೆ. ನಿಮ್ಮ ಮೆಂಬರ್ಶಿಪ್ ಆಗ್ತಾನಂದ್ರೆ ಆಗ್ಬೋದು, ಮಾಡ್ಕೊಂಡು ಮಾಡಿ. ಥ್ಯಾಂಕ್ ಯು. ಹೆಂಗೆ ಪಾಪಾಜಿ ನೀವು ಹೋಗ್ಬಿಟ್ಟು ಹಂಗೆ ಬನ್ನಿ. ಬನ್ನಿ ಎಲ್ರು ಸರ್, ಎಲ್ರು ಬನ್ನಿ. ಸರ್ ಅಲ್ಲೆಲ್ಲ ನಿಂತ್ಕೋತಾರೆ, ದಯವಿಟ್ಟು ಅವ್ರನ್ನ ಬರೋದಕ್ಕೆ ಬನ್ನಿ. ಲೈವ್ ಇದೆ. ಬಿಡಿ ಅಶೋಕರೇ ಬನ್ರಿ. ಲೈವ್ ದಯವಿಟ್ಟು ಸಾಹೇಬ್ರು ಯಾರೋ ಹೇಳ್ತಾರೆ ಬನ್ನಿ ಮುಂದೆ. ನೀವೇ ನಿಂತ್ಕೊಳ್ತೀರಾ? ಕಾಣಿಸ್ಕೊಳ್ಳಿ. ಸರ್ ಒಂದೇ ಒಂದು ನಿಮಿಷ. ಆನಂದ್ ಇದೆ ಸರ್. ಎಲ್ಲ ಹಿಂಗೆ ಬನ್ನಿ ಅಶೋಕರ ಸರ್, ಹಂಗೆ ಇಟ್ಕೊಳ್ಳಿ ಸಾಕು. ಬನ್ನಿ ಸರ್, ಅಲ್ಲ ಉಲ್ಟಾ ಆಯ್ತಲ್ಲ. ನಮ್ಮ ಹೆಸರು ಸರ್? ರಂಗನಾಥ್ ಅಂತ ಸರ್. ಸರ್ ರಂಗನಾಥ್ ಅವರು ಇಲ್ಲಿ BGS ನಮ್ಮ ಈ ಮಾರಾಟ ಮಳಿಗೆನಲ್ಲಿ ಅವರು ಒಂದು ಟೊಮೊಟೊ ಸಗಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ KRS ಪಕ್ಷದ ಮಾಹಿತಿಗಳು ಗೊತ್ತಿದೆ, ತಿಳುವಳಿಕೆ ಬಂದಿದೆ. ಅದರಿಂದ ನಮ್ಮ ಈ KRS ಪಕ್ಷ ಒಳ್ಳೆ ಕೆಲಸ ಮಾಡಿ ಅಂತ ಕೂಡ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಮತ್ತೊಮ್ಮೆ ಈ ಎಲ್ಲರಿಗೂ ಅರಿವು ಮೂಡಿಸೋದು ಒಂದು ಜಾಗೃತ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ರಿಗೂ ನಾವು ವೈಯಕ್ತಿಕವಾಗಿ ತಿಳಿಸ್ತಾ ಬಂದಿದ್ದೀವಿ. ರಂಗನಾಥ್ ಅವ್ರಿಗೆ ಈಗಾಗಲೇ ಗೊತ್ತಿರೋದ್ರಿಂದ ದಯಮಾಡಿ ಒಂದೆರಡು ನೀವು ಈ ಪಕ್ಷದ ಬಗ್ಗೆ ತಮ್ಮ ಅನಿಸಿಕೆಗಳೇನು ಹೇಳಿ ಸರ್. ಇಲ್ಲ ಸರ್, ನಿಮ್ಮ ಪಕ್ಷದವರು ಜೋರಾಗಿ ಮಾತಾಡಿ ಸರ್. ಈ KRS ಪಕ್ಷ ಏನಿದೆ, ಈ ಸರ್ಕಾರದಲ್ಲಿ ಏನೋ ಭ್ರಷ್ಟಾಚಾರ ನಡೀತಾ ಇದೆ ನೋಡಿ, ಅದನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಿಮ್ಗೆ ಒಂದು ಅಭಿನಂದನೆಗಳು. ಸರಿ ಆಯ್ತು ಸರ್. ನೀವು ಈ ಕೆಲಸನ ಹಿಂಗೆ ಮುಂದುವರಿಸಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತೀವಿ.
ಸರ್ ನಾವು ನಿಮ್ಮ ಪರವಾಗಿ ಎಲ್ಲರ ಪರವಾಗೂ ನಾವು ಸರ್ಕಾರಿ ಕಚೇರಿ ಆಗಿರ್ಬೋದು ಎಲ್ಲಾದ್ರೂ ಲಂಚ ಅದು ರುಶ್ವತ್ಕೊಳ್ಳೋದ್ ಬಗ್ಗೆ ಹೋರಾಟ ಮಾಡ್ತೀವಿ. ಮತ್ತೆ ಯಾರಿಗೆ ಅನ್ಯಾಯ ಆಗಿದ್ರು ಕೂಡ ಹೋರಾಟ ಮಾಡ್ತೀವಿ. ಯಾವುದೇ ಸರ್ಕಾರಿ ಕೆಲಸಗಳು ಸರಿಯಾಗಿ ಆಗದೆ ಇದ್ದಾಗಲೂ ಕೂಡ ನಾವು ನಮ್ಮ KRS ಪಕ್ಷದಿಂದ ಹೋರಾಟ ಮಾಡಿ ನಾವು ಆ ಕೆಲಸಗಳು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಒಂದು ನೀವೆಲ್ಲರೂ ಏನಾಗಿ ನಮಗೆ ಬೇಕಾಗಿರೋದು ಒಂದು ಅನ್ಯಾಯ, ತಾವು ಕೂಡ ನಮ್ಮ KRS ಪಕ್ಷದ ಸದಸ್ಯರಾಗಿ ಮತ್ತೆ ನಮ್ಮ ಪಕ್ಷ ಈ ಮುಂದಿನ ದಿನಗಳಲ್ಲಿ ಇಲ್ಲೇ ನಿಮ್ಮ ಸ್ಥಳೀಯರು ಯಾರಾದ್ರೂ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾರೆ, ಅವರಿಗೆ ನೀವೆಲ್ಲರೂ ದಯವಿಟ್ಟು ಬೆಂಬಲ ಸೂಚಿಸ್ತೀರಿ ಅಂತ ನಾನು ಬಯಸ್ತೀನಿ. ನೀವೇನ್ ಹೇಳ್ತೀರಾ ಸ್ವಾಮಿ? ನಿಮ್ಮ ಅನ್ಸಿಕೆ, ನಿಮ್ಮ ಪಕ್ಷದ ನಿಲುವು ಚೆನ್ನಾಗಿದೆ, ಅದನ್ನ ಒಪ್ಕೊಂಡಿದೀವಿ. ನೀವು ಅದನ್ನ ಮುಂದುವರಿಸಿ, ನಾವು ನಿಮಗೆ ಸಪೋರ್ಟ್ ಮಾಡೋಣ, ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ಮಾಡೋಣ. ನಾವು ಒಂದು ಚುನಾವಣೆ ಸಂದರ್ಭದಲ್ಲಿ ನೀವು ನಿಮ್ಮ ಸ್ನೇಹಿತರು ನಿಮ್ ತಿಳುವಳಿಕೆ ಎಲ್ಲರಿಗೂ ಕೊಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕೋತರ ತಾವು ಒಂದು ಪ್ರೇರೇಪಣೆ ನೀಡಬೇಕು ಅಂತ ಹೇಳಿ ರಂಗನಾಥ್ ರಾವ್ರನ್ನ ಈ ಮೂಲಕ ನಾನು ಕೋರ್ಕತಾ ಇದ್ದೀನಿ. ಒಂದು ಠೇವಣಿಗೆ ನೀವು ಸದಸ್ಯತ್ವ ಮೆಂಬರ್ಶಿಪ್ ಮಾಡ್ಕೋಬಹುದು. ಠೇವಣಿಗೆ ನೀವು ಮಾಡೋಣ. ಮೆಂಬರ್ ಆಗೋದಾದ್ರೆ ನೀವು 100 ರೂಪಾಯಿ ಮೆಂಬರ್ಶಿಪ್ ಬಿದ್ದು ಸಹ ಈಗಲೇ ಮಾಡ್ತೀವಿ. ನಿಮ್ಮ ಅದು ಯಾಕಂದ್ರೆ ನಾನು ಬಲವಂತವಾಗಿ ಹೇಳಲ್ಲ, ನಿಮ್ಮ ಮನಸ್ಸು ಇಚ್ಛೆ. ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಓಕೆ ಒಳ್ಳೇದು. ಹೇಗೆ ನಡೀತಾ ಇದೆ ಸರ್? ಅಲ್ಲ ಈಗ ಈ ಲೆಕ್ಕ ಮಾಡೋಣ ಮೇಡಮ್. ಪಕ್ಷದ ಬಗ್ಗೆ ತಿಳುವಳಿಕೆ ಅಭಿಪ್ರಾಯ ಹೇಳಿ ಅಂತ ಅದನ್ನ ಕಡಿಮೆ ಮಾಡಿ. ಸರ್ ನಮ್ಮ ಹೆಸರು ಸರ್ ಕುಮಾರಣ್ಣ ಅಂದ್ರೆ ಕುಮಾರಣ್ಣ. ಸರ್ ಏನು ಬೇಡ ಇರ್ಲಿ ಸರ್. ದಯಮಾಡಿ ತಮ್ಮ ಹೆಸರು ಸರ್? ಶಿವಣ್ಣ ಸರ್. ಶಿವಣ್ಣ ಅವರು ಇಲ್ಲಿ ನಮ್ಮ BGS ಸಗಟು ಮಾರಾಟ ಮಳಿಗೆ ಏನಿದೆ ಇಲ್ಲಿ ಕೇಳಿದ್ದೀನಿ ಸರ್. ಸಗಟು ಮಾರಾಟ ಮಳಿಗೆನಲ್ಲಿ ಇಲ್ಲಿ ಈ ಮಾರಾಟಗಾರರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಮುಖಂಡರಾಗಿ ಇಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳ ಬಗ್ಗೆ, ಅವರ ಸಣ್ಣ ಪುಟ್ಟ ಏನಾದ್ರು ತೊಂದರೆಗಳ ಬಗ್ಗೆ ನಿವಾರಣೆ ಮಾಡ್ತಾ ಅವ್ರ ಪರವಾಗಿ ಒಂದು ಮುಖಂಡರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇರ್ಲಿ ನೀವು ಅಲ್ಲ ಇಲ್ಲಿ ಮುಂದಾಳ ಅಂತ ನಾವು ಕೇಳ್ಪಟ್ವಿ. ಆಯ್ತು ಸರ್, ಇರ್ಲಿ. ನೀವು ಮಂಡಿ ವರ್ತಕರಂತಾನೆ ಅಂದ್ಕತೀನಿ ಹೋಗ್ಲಿ. ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ನಮ್ಮ ಇದು ನಮ್ಮ KRS ಪಾರ್ಟಿ ಬಗ್ಗೆ ತಿಳುವಳಿಕೆ ಇದೆ ಅವ್ರಿಗಾಗ್ಲೇ ಆಲ್ರೆಡಿ ಗಮನಿಸಿದ್ದಾರೆ. ನಮ್ಮ ಪಕ್ಷ ಏನು ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು, ಯಾವುದೇ ಟ್ರಾಫಿಕ್ ಅಲ್ಲಿ ಆಗಿರ್ಬೋದು, ಪೊಲೀಸ್ನವರ ಕಿರ್ಕೊಳ್ಳೋದ್ ಬಗ್ಗೆ ಆಗ್ಲಿ, ಲಂಚ ಪಡೆಯೋದ್ರ ಬಗ್ಗೆ ಆಗ್ಲಿ ನಾವು ಹೋಗಿ ಅಭಿಯಾನ ಮಾಡಿ ನಾವುಗಳೇನು ಹೋರಾಟ ಮಾಡ್ತಾ ಇದೀವಿ ಅದು ತಿಳುವಳಿಕೆ ಬಂದಿದೆ. ಹಂಗಾಗಿ ಶಿವಣ್ಣ ಅವರು ನಮ್ಮ ಈ ಒಂದು ಪಕ್ಷದ ನಮ್ಮ KRS ಪಕ್ಷದ ಬಗ್ಗೆ ಏನು ಹೇಳ್ಬೇಕು ಇಷ್ಟಪಡ್ತಿದ್ದೀರಾ ಶಿವಣ್ಣರೇ? ಇಲ್ಲ ಸರ್, ನಡೀತಾ ಇದೆ ಚೆನ್ನಾಗಿ. ಅಲ್ಲಿ ನೋಡಿದೀನಿ, ಯೂಟ್ಯೂಬ್ ನ ನೋಡ್ತಾ ಇದೀನಿ, ಫಾಲೋ ಮಾಡಿದ್ದೀನಿ ಅಷ್ಟೇ. ಪರವಾಗಿಲ್ಲ, ಇರೋದ್ ನೋಡ್ಕೊಂಡು ಹೋಗ್ಬೇಕು. ಅಲ್ಲ ಈಗ ನಮ್ಮ ಪಕ್ಷ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈಗ ನಮ್ಮ JCB ಪಕ್ಷಗಳಿಗಿಂತ ವಿಭಿನ್ನವಾದ ಕೆಲಸ ಮಾಡ್ತಾ ಇದೀವಿ. ನಾವ್ ಯಾರ ಹತ್ರನು ಯಾವುದೇ ಲಂಚ ನಾವು ಏನೂ ಇಲ್ಲ. ಬೇರೆಯವ್ರ ಹಂಗೆ ಏನಾದ್ರು ಹೋಗಿ ಅದು ಇದು ರೋಲ್ ಕಾಲು ಡೀಲಿಂಗು ನಮ್ಮ ಪಕ್ಷದ ಯಾವ್ದು ಇಲ್ಲ. ನಾವು ಪ್ರಾಮಾಣಿಕತೆಯಿಂದ ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮ ಕೈಯಿಂದಲೇ ನಮ್ಮ ಹಣಕಾಸು ಖರ್ಚುಗಳನ್ನ ನಾವು ನೋಡ್ಕೊಂಡು ಯಾವುದೇ ರೀತಿ ನಾವು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅನ್ನಲ್ಲ. ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಸಮಾಜ ಸೇವೆ ಮಾಡಬೇಕು, ಆಮೇಲೆ ಜನಗಳಿಗೆ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ KRS ಪಕ್ಷ ಕೆಲಸ ಮಾಡ್ತಾ ಇದೆ. ಆದ್ರಿಂದ ತಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ KRS ಪಕ್ಷನ ಬೆಂಬಲಿಸ್ಬೇಕು. KRS ಪಕ್ಷದಲ್ಲಿ ನಮ್ಮ ಯಾರೋ ಒಂದು ಅಭ್ಯರ್ಥಿ ಎಲೆಕ್ಷನ್ ನಿಂತ್ಕೊಂಡ್ರೆ ತಾವೆಲ್ಲ ಬೆಂಬಲಿಸ್ತೀರಾ ಅಂತ ನಾನು ಈ ಮೂಲಕ ತಮ್ಮನ್ನ ಕೋರ್ಕತಾ ಇದ್ದೀನಿ ಶಿವಣ್ಣ ಅವರೇ. ಮತ್ತೆ ಠೇವಣಿಗೆ ನೀವು ಅಮೌಂಟ್ ಹಾಕ್ಬೋದು. ಸ್ಕ್ಯಾನರ್ ಮಾಡಿದ್ರೆ
ಠೇವಣಿಗೆ ಹೋಗುತ್ತೆ. ಇದು ನಮ್ಮ ಸದಸ್ಯತ್ವ ತಗೋಬಹುದು. ₹100 ಕೊಟ್ರೆ ಮೆಂಬರ್ಶಿಪ್ ಕೂಡ ನಾವು ಇಲ್ಲೇ ಈಗಲೇ KRS ಮಾಡ್ಬೇಕು. ಪಕ್ಷಕ್ಕೆ ನಿಮಗೆ ₹100 ಒಂದು 120 ಜನ ಈಗ ಟೀ ತರಿಸ್ತೀನಿ ಅಂತ ಹೊರಟ್ರಿ, ಇರಿ ಅದನ್ನೇ ಇದು ಮೆಂಬರ್ ಆಗಿ ನೀವು ನಮ್ ಜೊತೆಲಿ ಇರ್ತೀರಾ. ಏನಾರ ಇದ್ದಾಗ ಒಂದು ಫೋನ್ ಮಾಡಿ ಇರ್ಲಿ ಸರ್. ತುಂಬಾ ಸಂತೋಷ. ನೀವು ನಮ್ಗೆ ಟೀ ಕೊಡಿಸ್ತಾ ಇದೀವಿ, ಎಲ್ಲಾನು ಮಾಡ್ತೀವಿ ಅಂತ ನೀವು ಒಂದು ಆತಿಥ್ಯ ನಮ್ಮ ಏನಿದೆ ಹಿಂದೂ ಸಂಪ್ರದಾಯ, ನಮ್ಮ ಇವ್ರ ಸಂಪ್ರದಾಯದ ಪ್ರಕಾರ ಮಾಡಿದ್ರಿ. ನಮ್ಗೆ ತುಂಬಾ ಸಂತೋಷ ಆಯ್ತು. ನಾವ್ ಹೇಳೋದು ₹100 ಮೆಂಬರ್ ಆಗಿ ದಯಮಾಡಿ ನಿಮ್ ಮೆಂಬರ್ ಇದ್ರೆ ನೀವ್ ಯಾವಾಗ ಫೋನ್ ಮಾಡಿದ್ರು, ನೀವು ಏನ್ ಇಲ್ಲಿ ಆಗತಕ್ಕಂತ ಏನಾರ ಕಷ್ಟ ಸುಖ ಇದ್ದಾಗ ನಮ್ಮ ಚಂದ್ರಶೇಖರ್ ಅವ್ರು ಇರ್ಬೋದು, ನಮ್ಮ ಶಿವರುದ್ರೇಗೌಡರು ಇಲ್ಲೇ ಸ್ಥಳೀಯರು, ಇವ್ರು ಯಾರಾದ್ರೂ ಇಮಿಡಿಯೇಟ್ ಆಗಿ ಭಾಗವಹಿಸ್ತಾರೆ, ನಿಮ್ ಜೊತೆ ಸ್ಪಂದಿಸ್ತಾರೆ. ಅದಕ್ಕೋಸ್ಕರ ದಯಮಾಡಿ ಒಂದು ಮೆಂಬರ್ಶಿಪ್ ಕೊಡಿ ಸರ್. ಈಗ ನೀವು ಕಾಫಿ ತರಕ್ ₹100 ಕೊಟ್ರೆ ಅದೇ ₹100 ಅಲ್ಲಿ ಕೊಟ್ಟು ಮೆಂಬರ್ ಮಾಡಿ ನಾವೇನು ಇಲ್ಲಿ ಏನೇ ಒಂದ್ ತೊಂದ್ರೆ ತಾಪತ್ರೆ ಇದ್ರೆ ನಾವು ಇಮಿಡಿಯೇಟ್ ಕೊಡ್ತೀವಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಎಲ್ಲದಕ್ಕೂ ನಾವು ನಿಮ್ ಪರವಾಗಿ ನಿಮ್ಮ ಬಲಗಡೆ ನಾವ್ ಇರ್ತೀವಿ ಅಂತ ಒಳ್ಳೇದು ಸರ್. ಯಾಕೆಂದ್ರೆ ಈಗ ನಡೀತಾರ ಇದಕ್ಕೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ತುಂಬಾ ತೊಂದರೆ ಆಗೋದೇ ಇಲ್ಲಿ. ಅದಕ್ಕೆ ಸ್ಕ್ಯಾನ್ ಒಂದೇ ವಿಷಯ ಹೇಳಕ್ಕೆ ಏನಿದೆ, KRS ಪಾರ್ಟಿ ಜನಪರ ಕಾಳಜಿ ವಹಿಸ್ತಾ ಇದೆ. ಆ ಜನಪರ ಕಾಳಜಿ ವಹಿಸೋದ್ರಲ್ಲಿ ನಿಮ್ಮಗಳು ಒಂದು ಕೈ ಜೋಡಿಸಿದ್ರೆ ಇನ್ನೂ ಒಂದು ದೊಡ್ಡ ಮಟ್ಟದ ಕೈ ಜೋಡಿ ನಾವು ಕೆಲಸ ಮಾಡ್ಬೋದು ಅನ್ನೋ ಉದ್ದೇಶ ಅಷ್ಟೇ ಹೊರತು ಬೇರೆ ಯಾವುದೋ ದುರುದ್ದೇಶ ಇಟ್ಕೊಂಡು ಖಂಡಿತ. ಹಾಗಾಗಿ ನಿಮ್ಮ ಸಪೋರ್ಟ್ ನಾವು ಕೇಳ್ತಾ ಇದೀವಿ ಅಷ್ಟೇ. ಒಂದೊಂದು ರೋಡ್ನಾಗ ಪೊಲೀಸ್ನವ್ರು ಇವ್ರನ್ನ ಕಂಟ್ರೋಲ್ ನೋಡ್ತಾ ಇದ್ದೀವಿ. ಅದನ್ನ ಎಷ್ಟೋ ಈ ಪಕ್ಷಗಳು ಬೇರೆ ಇದೆಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. KRS ಪಕ್ಷ ಒಂದೇ ಕಂಟ್ರೋಲ್ ಮಾಡ್ತಾ ಇರೋದು. ಎಲ್ಲದಕ್ಕೂ ಮಾಡೋದು ಲಂಚ ಇದಕ್ಕೆಲ್ಲ ಮಟ್ಟ ಹಾಕ್ತಾ ಇರೋದೇ KRS ಪಕ್ಷ. ಈಗ ನಮ್ದಿರಲ್ಲ, ಇನ್ನ ಲಂಚ ತಗೊಂಡ್ ನಾವೇನ್ ಬೇರೆಯವರು ನಿಮ್ಗೆ ಕಿರುಕುಳ, ನಿಮ್ಮ ಕಡೆಯಿಂದ ಲಂಚ ಕೇಳೋದು, ಆ ತರ ತೊಂದರೆ ಕೊಟ್ಟಾಗ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಾಗವಹಿಸಿ ಪ್ರತಿಭಟಿಸ ಅದನ್ನ ವಿರೋಧ ಮಾಡ್ಬೇಕು. ದೇಣಿಗೆ ಹೋಯ್ತಲ್ಲ ಸರ್ ನಮ್ಮ ಪಕ್ಷ ಒಂದು ಅಧಿಕಾರಕ್ಕೆ ಬರುತ್ತೆ ಸರ್. ಅದು ತಗೋಬೋದಾ? ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಪಕ್ಷಕ್ಕೆ ನೀವು ಸ್ವಲ್ಪ ಬೆಂಬಲ ಕೊಡಬೇಕು. ಒಬ್ರು ಮೆಂಬರ್ಶಿಪ್ ಮಾಡಿ, ಇನ್ನು ಮಿಕ್ಕಿದವ್ರ ಈ ಕಡೆ ಬಂದ್ಬಿಡಿ. ಯಾರೋ ಒಬ್ರು ಮೆಂಬರ್ಶಿಪ್ ಮಾಡಿ. ಮೈಕ್ ಇಸ್ಕೊಳ್ಳಿ. ಕಲಾಸಿಬಿಡದಲ್ಲಿ ಮಂಡಿ ಬಂದವರು ಮಾರುಕಟ್ಟೆ ಅಂದ್ರೆ ಎಲ್ಲಾರು ಬೇಕು. ರೈತರು ಬರ್ತಾರೆ, ಇಲ್ಲಿ ಹಳ್ಳಿ ಕಡೆಯವರು ಬರ್ತಾರೆ, ಸಿಟಿಯವರು ಬರ್ತಾರೆ. ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ, ಕೇಳಿ ಅವ್ರನ್ನ ಎರಡು ಮಾಡಿಸಿ. ಇಲ್ಲಿ ಅಣ್ಣವ್ರು ಅನ್ನೋದಂತಲ್ಲ, ಪ್ರತಿಯೊಬ್ರು ಇಲ್ಲಿ ಒಬ್ರೆ. ನಮ್ ದೃಷ್ಟಿಯಲ್ಲಿ ಎಲ್ರು ಒಂದೇ. ಇಲ್ಲಿ ಅಣ್ಣವರು ನಾವು ದೊಡ್ಡವರು ಚಿಕ್ಕವರು ಅಂದಿಲ್ಲ. ನಾವೇನಿಲ್ಲಿ ಲಂಚ ಕೇಳ್ತಾ ಇಲ್ಲ, ಇದು ಪಕ್ಷಕ್ಕೆ ಸೇರ್ಪಡೆ. ಆಯ್ತು, ಅಣ್ಣವ್ರ ಸಪೋರ್ಟ್ ಇದ್ರೆ ನೀವು ಖಂಡಿತ ನೀವು ಇಡ್ತೀರಾ, ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಕೈ ಹಾಕಬೇಕು. ನಾಳೆ ಈ ಕಾಂಗ್ರೆಸ್ ಬಿಜೆಪಿ ಎಲ್ಲ ಅದಕ್ಕಿಂತ KRS ಪಕ್ಷ ಅಧಿಕಾರ ಅದೆಲ್ಲ ಬೆಂಬಲ ಎಲ್ಲಕ್ಕೂ ಬೆಂಬಲ ಬೇಕು. ಅದಕ್ಕೆ ನಾವು ಈ ಬಾಲಗಂಗಾಧರ ಮಾರುಕಟ್ಟೆ ರೈತರು ಇರ್ತಾರೆ, ಶ್ರೀಗಳಿಗೆ ಇಟ್ಟು ಸ್ಥಳಸ್ಥರು ಇವರು ನಾಗರಾಜಣ್ಣವ್ರೆ, ಶ್ರೀಗಳಿಗೆ ಇಟ್ಟು ಇಡೀ ಶ್ರೀಗಳಿಗೆ ಇಟ್ಟು ಶ್ರೀಗಳಿಗೆ ಇಟ್ಟು ಹೋರಾಟಗಾರರು ನಮ್ಗಿದೆ ಅಂತ ನಾವು ಅವನ್ನ ಬರೋದಕ್ಕೆ ಎಲ್ಲ ದಯವಿಟ್ಟು ಲೈವ್ ಇತ್ತು ಸರ್, ಅವ್ರಿಗೆ ಎತ್ತ ಮಾಡ್ಬೇಕು.
ಮಾತಾಡಿ ಸರ್. ಏನೋ ಕೂಡಿ ಈ ಪಕ್ಷದ ಬಗ್ಗೆ ಹೇಳಿ ಸರ್. KRS ಪಕ್ಷ ಅಂತ ಇದು ಕರ್ನಾಟಕ ರಾಷ್ಟ್ರದಲ್ಲಿ ನೋಡಿದೀವಿ ಬೇಕಾದ್ರೆ ಏನೋ ಸರ್ ಒಂದ್ 4 ಮಾತಾಡಿ ಇಲ್ಲಿ ಮಂಡಿ ಬಗ್ಗೆ ಮಾತಾಡಿ ಮಂಡಿ ಬಗ್ಗೆ ಮಾತಾಡಿ ಸರ್. ಮಂಡಿ ಬಗ್ಗೆ ಮಾತಾಡಿ ಇಲ್ಲಿ ಏನಿದೆ? ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಮಂಡಿಯಲ್ಲಿ ಏನು ಒಳ್ಳೇದು ಕೆಟ್ಟದ್ದು ಏನಾಗುತ್ತೋ ಅದನ್ನ ಹೇಳಿ ಸರ್ ಅವರು ಸಂತೋಷ. ಓಕೆ ಸರಿ ಸರ್, ಆಯ್ತು, ಒಳ್ಳೆದಾಗಲಿ. ಓದಿ ಇದು ಅವರು ಅಂಗಡಿನೂ ಅದನ್ನ ಎಲ್ಲ ನಮ್ಗೆ ಮಾಡೋರು. ಬನ್ನಿ, ಅಲ್ಲಿ ಏನು ಹೋಗ್ಬೇಡಿ, ಇಲ್ಲೊಂದು ರೋಡ್ ಹಾಕಿ ಮಾಡಿ ಅಣ್ಣ. ಇಲ್ಲೂ ಮಾಡ್ದ ಅಂಗಡಿ? ನೋಡ್ತಾ ಇರಿ, KRS ಪಕ್ಷದ ನೋಡ್ತಾ ಇದ್ದೀನಿ. 25 ವರ್ಷ ನಾನು ಸರಿ ಸರ್, ಆಯ್ತು. ಸರಿ ಆಯ್ತು ಸರ್. ಅಂಗಡಿ ಒಂದೊಂದು ರೋಡ್ ಇದು ಮಾಡಿ ಏನು ಸರ್. ಇಲ್ಲ ಇಲ್ಲ ಮಾತಾಡ್ಕೊಳ್ಳಿ. ಮಾತಾಡೋಲ್ವಂತೆ. ಹಾ ಬಡಿ ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ ಸಮಸ್ಯೆ ಆಗ್ತದೆ. ಏನು ಸಮಸ್ಯೆ ಇಲ್ಲ ಸರ್, ಸಮಸ್ಯೆ ಆಗ್ತದೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಹಾಗೆ ಮಾತಾಡ್ಕೊ ಮಾತಾಡ್ತಾ ಬನ್ನಿ. ಹಂಗೆ ಇಟ್ಕೊಳ್ಳಿ, ಇದು ಮೈಕ್ ಇಟ್ಕೊಳ್ಳಿ. ಹೆಂಗೇನೆ ಹೇಳಿ, ಇಲ್ಲಿ ನೀವು ಯಾವ ತರ ಇವಾಗ ಮಾಡ್ತಾ ಇದ್ರಲ್ವಾ ಎಲ್ಲ ಹೇಳಿ. ಈಗ ನಮ್ಮ ಬಾಲಗಂಗಾಧರ ಮಾರುಕಟ್ಟೆಯಲ್ಲಿ ಸಿಗಳ್ಳಿ ಗೇಟ್ ಮೇನ್ ರೋಡ್ ಅಲ್ಲಿ ಇರುವಂತ ರೈತರು ಬರುವಂತ ಇಲ್ಲಿ ತರಕಾರಿ ತರದಾಗ್ಲಿ ಇಲ್ಲ ಹಾಲು ಬರೋದ್ರಾಗಿ ಈ ರೈತರಿಗೆ ಈ ಜಾಗೃತ ಮೂಡಿಸೋದ್ರಲ್ಲಾಗಿ ಈಗ ಮಾರುಕಟ್ಟೆಯಲ್ಲಿ ಸುತ್ತ ಒಂದು ಅಧ್ಯಯನ ಮಾಡ್ತಾ ಇದೀವಿ. ಈ ವಿಷಯನ ಎಲ್ಲರಿಗೂ ಜನಕ್ಕೆ ಮೂಡಿಸ್ತಾ ಇದೀವಿ. ಈ ನೆಕ್ಸ್ಟ್ ಬರುವಂತ ಚುನಾವಣೆಯಲ್ಲಿ ಬರುವಂತ ಅಭ್ಯರ್ಥಿಗಳು ಅವರಿಗೆ ಜಾಗೃತಿ ಮೂಡಿಸಿ ಇನ್ನ ಒಳ್ಳೆ ಕೆಲಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಹೋಗುವಂತ ಹೇಳಿ ನಾವು ಈ ಜಾಗೃತವನ್ನ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಇವಾಗ ಯಾವ ತರ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ? ಪಕ್ಷದ ಬಗ್ಗೆ ಹೇಳಿದ್ರು. ನೆಕ್ಸ್ಟ್ KRS ಪಕ್ಷದ ಗೆಲ್ಲಿ ರವಿಕೃಷ್ಣ ರೆಡ್ಡಿ ಸೀಟು ಮೊದ್ಲ ಗೆಲ್ಲಿ ಒಳ್ಳೆ ಪಕ್ಷ ಬಂದಿದೆ. ನೆಕ್ಸ್ಟ್ ಒಳ್ಳೆ ಪಕ್ಷನ ಮುಂದಿನ ಚುನಾವಣೆಯಲ್ಲಿ ರವಿಕೃಷ್ಣ ಗೆಲ್ಬೇಕು. ಒಂದ್ 5 ಅಲ್ಲ 10 ಸೀಟ್ ಗೆದ್ದು ಒಳ್ಳೆ ಅಧಿಕಾರಕ್ಕೆ ಬರ್ಬೇಕು. ಈ ಲಂಚ ಮುಕ್ತ ಕರ್ನಾಟಕ ಮಾಡ್ಲೇಬೇಕು. ಎಲ್ಲೇ ಹೋದ್ರು ಭ್ರಷ್ಟ ಇದೆ, ಭ್ರಷ್ಟನ ಅರಿವು ಮೂಡಿಸಿ ಜನಕ್ಕೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಜನನ ಅಭಿಪ್ರಾಯವನ್ನು ತಿಳಿಸ್ಕೊತಾ ಇದೀವಿ. ಇಲ್ಲಿ ಮಾರುಕಟ್ಟೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದೀವಿ. ನೆಕ್ಸ್ಟ್ KRS ಪಕ್ಷಕ್ಕೆ ಬೆಂಬಲ ಕೊಡಿದ್ದ ನಾವು ಜನರಿಗೆ ಅರಿವು ಮೂಡಿಸ್ತಾ ಇದೀವಿ. ಶ್ರೀ ಬಾಲಗಂಗಾಧರ ರೈತರ ಮಾರುಕಟ್ಟೆ. ಮಾರುಕಟ್ಟೆ, ಈ ರೈತರದ ಮಾರುಕಟ್ಟೆ. ಇಲ್ಲಿ ಎಲ್ಲಾ ರೈತರು ಬರ್ತಾರೆ. ರೈತರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ ರಿಜಿಸ್ಟರ್ ಓಪನ್ ಮಾಡಿ ನಿಮ್ಗೆ ಈ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲ ನೋಡಿದ್ಯಲ್ಲ, ನಮ್ KRS ಪಕ್ಷದ ಬಗ್ಗೆ ನೀನ್ ಯೂಟ್ಯೂಬ್ ಅಲ್ಲಿ ಟಿವಿನಲ್ಲೆಲ್ಲ ನೋಡಿರ್ತೀರ. ಯಾವ ತರ ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ, ಎಲ್ಲಿ ಲಂಚಕೋರ್ತನ ಎಲ್ಲಿ ಮೆಟ್ಟಿ ಆಗ್ತಾ ಇದೀವಿ, ಪೊಲೀಸ್ನವರ ಪರವಾಗಿಲ್ಲ. ನಿನ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಮಾತಾಡ್ತವ. ಏನ್ ಮಾತಾಡ್ತೀಯ? ಪಕ್ಷದ ಬಗ್ಗೆ ಏನು ಒಲವಿದೆ ನಿಮ್ಗೆ? ಹೋಗ್ಲಿ, ಪಕ್ಷದ ಬಗ್ಗೆ ನಾನು ಏನೋ ಮಾತಾಡಲ್ಲ. ಪಕ್ಷದ ಬಗ್ಗೆ ಏನು ಮಾತಾಡಲ್ಲ. ಒಂದ್ ನಿಮಿಷ ಸರ್, ಈ ಒಂದು ವಿಷಯ ಇಷ್ಟೇ. ಇವತ್ತು ಯುವ ಪೀಳಿಗೆ ಒಂದು ಆಧಾರ ಸ್ತಂಭಗಳಾಗಿ ನೀವು ನಿಂತಿದ್ದೀರ.
KRS ಪಾರ್ಟಿ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಸೊ ಅದು ಮೈನ್ ಮುಖ್ಯ. ಈಗ KRS ಪಾರ್ಟಿ ಅನ್ನೋದು ಏನು ಅಂದ್ರೆ ನಿಮ್ಗೆ KRS ಅನ್ನೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಾರ್ಟಿ ಅನ್ನೋದು ಒಂದು ಪಕ್ಷ, ಒಂದು ರಾಷ್ಟ್ರೀಯ ಒಂದು ಏನಿದೆ ರಾಷ್ಟ್ರೀಯ ಪಕ್ಷ ಆಗದೆ ಇರುವ ಒಂದು ಪ್ರಾದೇಶಿಕ ಪಕ್ಷ. ಇದು ಒಂದು ಕರ್ನಾಟಕದ ಒಂದು ರಾಜ್ಯದಲ್ಲಿ ಒಂದು ಇವಾಗ ಆಲ್ರೆಡಿ KRS ಪಾರ್ಟಿ ಬಂದು ಸುಮಾರು 7 ವರ್ಷ ಆಗಿದೆ ಆಯ್ತಾ. ಇದರಲ್ಲಿ ಬಂದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸುಮಾರು ಇದರಲ್ಲಿ ಓಡಾಡ್ತಾ ಇದೆ. ಯಾಕಂದ್ರೆ ನಮ್ಗೆ ಈ ಮಾಧ್ಯಮ ಲೋಕದಲ್ಲಿ ಈ ಏನಿದೆ ಈ ಒಂದು ದೊಡ್ಡ ದೊಡ್ಡ ಮಾಧ್ಯಮಗಳು ನಮ್ಮನ್ನ ಹೈಲೈಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಮಾಡ್ತಿರೋ ಒಂದು ಒಳ್ಳೆ ಕೆಲಸ ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಬರೀ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲೇನೆ ನಾವು ಒಂದು ಪ್ರತಿಯೊಂದು ಪ್ರಚಾರ ಮಾಡ್ಬೇಕು. ನಮ್ದು ಏನಿದ್ರು ನೇರ ದಿಟ್ಟ ನಿರಂತರ. ನಾವೇನೇ ಇದ್ರು ನಮಗೆ ಲೈವ್ ಅಲ್ಲೇ ಮಾತಾಡ್ತೀವಿ ಹೊರತು ನಾವು ಕದ್ದು ಮುಚ್ಚಿ ವ್ಯವಹಾರ ಮಾಡೋರಲ್ಲ. ಇವತ್ತು ನಾವು ಈಗಲೂ ಸಹ ನಿಮ್ಮ ಹತ್ರ ಮಾತಾಡ್ತಾ ಇದೀವಿ, ಲೈವ್ ಅಲ್ಲೇ ಮಾತಾಡ್ತಿರೋದು ಆಯ್ತಾ. ಇವತ್ತು ಒಂದು ಸಮಾಜಮುಖಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದು ಬಂದು ನಾವು ಲೈವ್ ಮುಖಾಂತರ ಮಾಡ್ತಾ ಇದೀವಿ ಹೊರತು ಕರ್ನಾಟಕ. ಇವಾಗ ನೀವು ಫೇಸ್ಬುಕ್ ಅಲ್ಲಿ ಹೋಗಿ, ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು KRS ಪಾರ್ಟಿ ಅಂತ ಓಪನ್ ಮಾಡಿ. ಆ KRS ಪಾರ್ಟಿ ಅನ್ನೋದು ನಿಮ್ಗೆ ಗೊತ್ತಾದಾಗ ನಾವು ಯಾವ ರೀತಿ KRS ಪಾರ್ಟಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡಿದಾಗ್ಲೇ ಗೊತ್ತಾಗೋದು. ಈಗ ನಾವು ನಿಮ್ಗೆ ಏನೋ ಹೇಳ್ಬೋದು, ಏನೋ ಒಂದು ಅರಿವು ಮೂಡಿಸೋದು ಅಷ್ಟೇ. ಬಟ್ KRS ಪಾರ್ಟಿ ಕೆಲಸ ಏನ್ ಮಾಡ್ತಾ ಅಂತ ನೀವು ನೋಡಿದಾಗ್ಲೇ ಗೊತ್ತಾಗೋದು. ಅದನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿದಾಗಲೇ ನಿಮ್ಗೆ ಅದ್ರ ಬಗ್ಗೆ ಸೊ ಕೆಲವುದು ಜ್ಞಾನೋದಯ ಆಗೋದು. ಎಲ್ಲ ಅದೇನೆ, ಎಲ್ಲ ನಮ್ದು. ಈಗ ನಾನು ನೋಟ್ ತಿಳ್ಕೊಂತೀನಿ ಅದ್ರಲ್ಲಿ ನಾವೇನೇನ್ ಮಾಡಿದೀವಿ ಏನು ಇಲ್ಲ, ಎಲ್ಲ KRS ಪಾರ್ಟಿ ಮಾಡಿ ಒಳ್ಳೇದಾಗ್ಲಿ. ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಸಹ KRS ಪಾರ್ಟಿ ಅವರು ನಮ್ಮ ಸೈನಿಕರು ಇದ್ದಾರೆ. ನಾವಿಲ್ಲಿ ಯಾವುದೇ ಒಂದು ಕಾರ್ಯಕರ್ತರ್ಗಂತಲ್ಲ, ನಾವೊಬ್ರು ಸೈನಿಕರು. KRS ಪಾರ್ಟಿ ಅನ್ನೋದು ಒಂದು ಸೈನಿಕರು. ಇವತ್ತೇನಿದೆ, ಇವತ್ತಿನ ದಿವಸ ಏನಿದೆ ಗೊತ್ತಿದೆ ನಿಮ್ಗೆ? ಇವತ್ತಿನ ಸ್ಪೆಷಲ್ ಯಾರಾದ್ರೂ ಗೊತ್ತಿದ್ಯಾ? ಇವತ್ತಿನ ದಿವಸ ಏನಿದ್ರೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಪುಲ್ವಾಮಾ ದಾಳಿ ಆದಂತ ಯೋಧರಿಗೆ ನಮನ ಸಲ್ಲಿಸುವಂತ ದಿನ. ಸೊ ಹಾಗಾಗಿ ಇವತ್ತು ನಾವು ಅದೇ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಏನಿದೆ ರೈತರಿಗಾಗೋ ಒಂದು ಅನ್ಯಾಯದ ಬಗ್ಗೆ ಈಗ ಆಲ್ರೆಡಿ ತುಂಬಾ APMC ಆಗಿದೆ, ನೋಡಿದ್ದೀರಾ. ಆ ಒಂದು ಅರಿವು ಮೂಡಿಸೋದಕ್ಕೆ ಅಂತಾನೆ ನಾವು ಇವತ್ತು KRS ಪಾರ್ಟಿ ಅವರು ಇಲ್ಲಿದೆ ಬಂದು KRS ಪಾರ್ಟಿ ಬಗ್ಗೆ ಮತ್ತೆ ರೈತರಿಗೆ ಆಗ್ತಾರ ಅನ್ಯಾಯದ ಬಗ್ಗೆ ನಾವು ಧ್ವನಿ ಎತ್ತಿ ಮಾತಾಡ್ತಿರೋದು. ಒಂದು ಇದಕ್ಕೆ ನಾವು ಲೈವ್ ಮಾಡಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಯಾರ ಪರವಾಗಿ ನಾವು ಇಲ್ಲಿ ಎತ್ತು ಕಟ್ತಲ್ಲಿ ಏನೂ ಮಾಡ್ತಾ ಇಲ್ಲ. ಅಭಿಯಾನ ಅನ್ನೋದು ನಿಮ್ಗೆ ಗೊತ್ತಿದೆ, ಅಭಿಯಾನ ಏನು ಅಂತ. ಸೊ ಅದ್ರ ಬಗ್ಗೆ ಅರಿವು ಮೂಡಿಸೋದು ಅನ್ನೋ ಕಾರ್ಯಕ್ರಮನ ನಾವು KRS ಪಾರ್ಟಿ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸ್ಥಳೀಕರ ಮಾಡ್ತಾ ಇದ್ದಾರೆ ಅಷ್ಟೇ. ರೈತರಿಗೆ ಇಲ್ಲಿ ಬರ್ತಾರಲ್ಲ, ಶ್ರೀ ಬಾಲಗಂಗಾಧರ ರೈತರದ ಮಾರ್ಕೆಟ್ಗೆ ರೈತರ ಬಗ್ಗೆ ನಾವು ಜಾಗೃತಿ ಮೂಡಿಸೋಕೋಸ್ಕರ ಬಂದಿರೋದು. ಈ ರೈತರಿಗೆ ಅನ್ಯಾಯ ಆಗತ್ತಲ್ಲ, ಅನ್ಯಾಯ ಆಗದ್ ಬ್ಯಾಡು, ಡೈರೆಕ್ಟ್ ಆಗಿ ಮಾರುಕಟ್ಟೆಯಲ್ಲಿ ಬರುವಂತ ವಸ್ತುಗಳಿಗೆ ನ್ಯಾಯ ಬೆಲೆ ಸಿಗ್ಲಿ, ಅದಕ್ಕೋಸ್ಕರ ನಾವು ಮಾರುಕಟ್ಟೆಯಲ್ಲಿ ಬಂದು ಎಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇದೀವಿ. ಓಕೆ, ಜೈ KRS ಪಾರ್ಟಿ, ಜೈ ಕರ್ನಾಟಕ. ಇನ್ನೊಂದು ಈಗ ನೀವೇನ್ ನೋಡಿದಿರಲ್ವಾ, ನೋಡಿ ಮುಂದಿನ ದಿನಗಳಲ್ಲಿ ನೀವು ಆಸಕ್ತಿ ವಹಿಸಿ ನೋಡಿದ ಕೂಡಲೇ ನೀವೇ ನೋಡ್ತೀರಾ. ನಾವು ನಿಮ್ಗೆ ಮೆಂಬರ್ಶಿಪ್ ಆಗಿ ಅಂತ ಹೇಳೋದಲ್ಲ, ನೀವು ಹುಡ್ಕೊಂಡ್ ಬರ್ತೀರಾ. ಯಾಕಂದ್ರೆ ಆ ರೀತಿ ಕೆಲಸ ಮಾಡ್ತೇವೆ KRS ಪಾರ್ಟಿ. ನೀವೇ ಬರ್ತೀರಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಾತಾಡಿ. ಇವತ್ತು BGS ತರಕಾರಿ ಮಾರುಕಟ್ಟೆ ಮತ್ತೆ ವೆಜಿಟೇಬಲ್ ಮಾರುಕಟ್ಟೆನಲ್ಲಿ ಅಭಿಯಾನ ನಡೆಸ್ತಾ ಇದ್ದೀವಿ. ಈ ಅಭಿಯಾನದ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಏನು ಸಮಾಜದಲ್ಲಿ ದೌರ್ಜನ್ಯ ನಡೀತಾ ಇದೆ, ಲಂಚ್ ಕೊರತನ ನಡೀತಾ ಇದೆ, ಎಲ್ಲ ರೈತರುಗಳಿಗೂ ಯಾವ ಕೆಲಸಗಳನ್ನು ಗವರ್ಮೆಂಟ್ ಆಫೀಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಟೇಬಲ್ ಕೆಳಗಡೆ ದುಡ್ಡು ಕೊಟ್ಟು, ಆಗಿನ ಕಾಲದಲ್ಲಿ ಟೇಬಲ್ ಕೆಳಗಡೆ ಲಂಚ ಕೊಡ್ತಾ ಇದ್ರು, ಇವಾಗ ಟೇಬಲ್ ಮೇಲೇನೆ ತಗೊಳ್ತಿದ್ದಾರೆ. ಅದನ್ನೆಲ್ಲ ನಿರ್ಮೂಲನೆ ಮಾಡ್ಬೇಕಂದ್ರೆ ನಮ್ಮ KRS ಪಕ್ಷದ ನಿಲುವಾದ್ದರಿಂದ ನಾವು ಇವಾಗ ಅಭಿಯಾನಗಳ ಹಮ್ಮಿಕೊಂಡಿದೀವಿ. ಎಲ್ಲಾ ಕಡೆ ಅಭಿಯಾನನ ಸ್ಟಾರ್ಟ್ ಮಾಡಿದೀವಿ. ರೈತರಿಗೆ ಅರಿವು ಮೂಡಿಸುವಂತ ಕೆಲಸ, ಪಬ್ಲಿಕ್ಗೆ ಅರಿವು ಮೂಡಿಸುವಂತ ಕೆಲಸ, ಮತ್ತೆ ಯಾವುದೇ ಒಂದು ಎಲ್ಲೇ ಆಫೀಸ್ ಹೋದ್ರೂ ಲಂಚ ಕೊಡದಲೇನೆ ಕೆಲಸ ಮಾಡಿಸೋ ಅಂತ ಒಂದು ಇದನ್ನ ಬೆಳೆಸ್ಕೋಬೇಕು ಅಂತೇಳಿ ಎಲ್ಲ ಪಬ್ಲಿಕ್ಗೂ ನಾವು ಅರಿವು ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಒಬ್ರು ಸ್ನೇಹಿತರು ಇದ್ದಾರೆ ಇಲ್ಲಿ, ಬಾಳೆ ಎಲೆ ವ್ಯಾಪಾರ ಮಾಡುವಂತವ್ರು. ಅವ್ರಿಗೆ ಒಂದೆರಡು ಮಾತಾಡಕ್ ಒಂದು ಅವಕಾಶ ಕೊಡೋಣ. ಸರ್ ಒಂದು ನಿಮಿಷ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಏನ್ ಕೆಲಸ ಇಲ್ಲಿ ಏನ್ ಮಾಡ್ತಾ ಇದ್ರಣ್ಣ ಇಲ್ಲಿ? ಆಯ್ತು, ನಿಮ್ಮ KRS ಪಾರ್ಟಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದಣ್ಣ? ತಿಳ್ಕೊಂಡಿದೀವಿ. ಯಾವ ರೀತಿ ನಿಮ್ಗೆ ಎಲ್ಲಿ ನೋಡಿದಿರಣ್ಣ ನೀವು? ಎಲ್ಲಿ ನೋಡಿದಿರಾ? ಎಲ್ಲೆಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲೆಲ್ಲ ಹೋಗಿರೋದು ನಾನು ಫೇಸ್ಬುಕ್. KRS ಪಾರ್ಟಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಉತ್ತಮವಾಗಿದೆ, ಚೆನ್ನಾಗಿ ನಡೀತಾ ಇದೆ, ನಮಗೂ ಖುಷಿ ಆಗುತ್ತೆ. ಇಲ್ಲಿ ಸುಮಾರು ಸರ್ಕಾರಿ ಆಫೀಸ್ಗಳಲ್ಲಿ ಜಾಸ್ತಿ ನೋಡಿರೋದು.
ಎಲ್ಲಿ ಸರ್ಕಾರ ಲಂಚ ಯಾರು ತಗೊಂತಾರೆ ಅದ್ರ ಬಗ್ಗೆ ಎಲ್ಲ ನೀವು ಬಹಳ ತುಂಬಾ ಚೆನ್ನಾಗಿ ಇದ್ ಮಾಡಿದೀರ. ತುಂಬಾ ಖುಷಿ ಆಗುತ್ತೆ. ಈಗ ಈಗಿನ ಸರ್ಕಾರ ಹೆಂಗಿದೆ ಸರ್? ಈಗಿನ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಐತಲ್ಲ ಅಧಿಕಾರದಲ್ಲಿ ಏನ್ ಮಾಡ್ತಾ ಇದಾರೆ ಈಗ ಕಾಂಗ್ರೆಸ್ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಒಂದೇ ನೀರ್ ಕುಡಿತವ್ರೆ. ಅಲ್ಲ ಬಿಟ್ಬಿಡಿ ನೀವು ಮುಂದೆ ನೋಡ್ತಾ ಮತ್ತೆ ಮಾತಾಡಿ. ಬಡವರಾಗಿ ಇರ್ತಾರೆ, ಸಾವುಕಾರಾಗಿ ಇರ್ತಾರೆ. ಅಲ್ಲಿ ಅಭಿಪ್ರಾಯ ಬಾಳೆ ಇನ್ನ 20 ವರ್ಷ ಆದ್ರೂ ಕುಯ್ಕೊಂಡೇ ಕೂತಿರ್ಬೇಕು, ಮುಂದೆ ಹೋಗಕ್ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರೆ. ಸರ್ ನಾನ್ ಹೇಳೋದೇನಂತಂದ್ರೆ ಹೇಳಿದ್ರಿ ಓಕೆ ಅದನ್ನ ಒಪ್ಕೊಂಡ್ರೆ ಇಲ್ಲ ಅಂತಲ್ಲ. ಈಗ ಇಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಗೆ ಆಗ್ತಾ ಇರೋ ಅನ್ಯಾಯ ಅನಾಹುತ ಏನಾಗ್ತಾ ಇದೆ ಅದನ್ನ ಬಗ್ಗೆ ಹೇಳಿ. ಮುಂದೆ ನೀವು ಯಾವ ರೀತಿ ಯಾವ ಪಕ್ಷನ ಅಧಿಕಾರ ತರೋದಕ್ಕೆ ಇಷ್ಟಪಡ್ತಾ ಇದ್ರ? ಸರ್ ನಿಮ್ KRS ಪಕ್ಷ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದು ನೋಡಿದೀನಿ ನಾನು ಫೇಸ್ಬುಕ್ ಅಲ್ಲಿ. ಎಲ್ಲರೂ ಇಲ್ಲಿ ಇದರದೇ ಆಗಿರ್ಬೋದು, ಅದು ಸರ್ಕಾರಿದೇ ಆಗಿರ್ಬೋದು, ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ನಾನು ಫೇಸ್ಬುಕ್ ಅಲ್ಲಿ ನೋಡಿದ್ದೀನಿ. ನಿಮ್ಗೂ ಒಂದು ಚಾನ್ಸ್ ಕೊಟ್ರೆ ಮುಂದೆ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ನಮಗೂ ಅದು ಖುಷಿ ಆಗುತ್ತೆ. ಖಂಡಿತ ಇದು ಜನಗಳ ಮೇಲೆ ಇದೆ. ಜನ ಯಾಕಂದ್ರೆ ಈ ಹಣ ಎಂಡ ಅನ್ನೋದು ಬಲಿಪಶು ಆಗ್ತಾ ಇದಾರೆ. ಆದ್ರೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಏನು ಮಾಡ್ತಾ ಇದೆ ಇದಕ್ಕೆ ಯಾರು ಸಹ ಖಂಡಿತ ನೋಡಿದ್ರು ಸಹ ಹಾಗಾಗಿ ಜನಗಳ ಸಪೋರ್ಟ್ ಇಲ್ಲಿವರೆಗೂ ನಮ್ಗಿರುತ್ತೋ ಜನಗಳ ಆಶೀರ್ವಾದ ಮುಖ್ಯ. ನಾವು ಜನಗಳು ಇದ್ದಾಗಲೇ ನಾವು, ನಮ್ಮಿಂದ ಜನ ಅಲ್ಲ ಜನದಿಂದ ನಾವು ಅನ್ನೋದೊಂದು ಈ ದೃಷ್ಟಿ ಇಟ್ಕೊಂಡು ನಾವು KRS ಪಟ್ಟಿಯವರು ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಸಹ ಸಂಚಾರ ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ಮಾಡಿ. ನಿಮ್ಗೆ ಗೊತ್ತಿದಿರ್ಬೇಕು, ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ KRS ಪಾಟೀಲ್ ಮದ್ಯಪಾನನ ಸಂಪೂರ್ಣವಾಗಿ ನಿಷೇಧ ಮಾಡ್ಬೇಕು ಅಂದ್ಬಿಟ್ಟು ಒಂದು ಅರಿವು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದೇ ರೀತಿ ಕರ್ನಾಟಕದಾದ್ಯಂತ ಮೂಡಿಸಿದ್ರೆ ಕೆಲವರು ಇವಾಗ ಏನಾಗ್ತಾ ಇದೆ ಅನಾಹುತಗಳು ಎಲ್ಲಾನು ತಪ್ಪಿಸ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದೌದು, ಮದ್ಯಪಾನ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು ನಿಷೇಧ ಮಾಡ್ಬೇಕು. ಕೆಲವು ಬೇರೆ ರಾಜ್ಯಗಳಲ್ಲಿ ಇದ್ ಮಾಡಿದ್ದಾರೆ, ಈಗ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ತಂಬಾಕು ರಹಿತ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದು ನಮ್ಮ ರಾಜ್ಯದಲ್ಲೂ ಬ್ಯಾನ್ ಮಾಡಿದ್ರೆ ತುಂಬಾ ಈಗ ಆಲ್ರೆಡಿ ಕ್ಯಾನ್ಸರ್ ಬರ್ತಾ ಇರೋದು ಅದರಿಂದ ಅದೆಲ್ಲ ತಡೆಗಟ್ಟಬಹುದು. ಈಗಾಗಲೇ ನಾವು ಮೈಸೂರಿನಲ್ಲಿ ಈ ಮಾದಕ ವಸ್ತುಗಳು ಮಕ್ಕಳುಗಳು, ಕಾಲೇಜ್ ಮಕ್ಕಳುಗಳು, ಯುವಕರು ಏನ್ ಈ ಮಾದಕ ವಸ್ತು ಜೊತೆಗೆ ಬಿದ್ದು ಹಾಳಾಗ್ತಾ ಇದ್ದಾರೆ. ಈ ಮಾದಕ ವಸ್ತು ಸೇವನೆ ಅದು ಇದು ಎಲ್ಲಾನು ಈ ಬಗ್ಗೆ ಕೂಡ ಒಂದು ಅರಿವು ಮೂಡಿಸುವ ಒಂದು ದೊಡ್ಡ ಮಟ್ಟದ ಜಾಥಾ ಮಾಡಿ ನಾವು ಮೈಸೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ. ಸರ್ ಇವಾಗ ಇನ್ನೊಂದು ಗಾಂಜಾ ಡ್ರಗ್ಸ್ ಏನಾಗಿದೆ, ಈಗ ಎಲ್ಲ 18 ವರ್ಷ ಆಗಿರಲ್ಲ ಮಕ್ಳುಗಳಿಗೆ ಅವರೆಲ್ಲರೂ ಆಲ್ರೆಡಿ ಅವ್ರ ಕೈಗೆ ಸಿಗ್ತಾ ಇದೆ. ನಾವೇ ನೋಡಿದ್ವಿ ಒಂದು ಆಲ್ರೆಡಿ ಅದೇ ತರ ಮೇಜರ್. ನಿಮಗೆ ಒಂದು ನಾನು ಹೇಳ್ಬೇಕು ಅಂದ್ರೆ ಇವತ್ತಿನ ನಮ್ಮ ಸರ್ಕಾರ ಏನಾಗಿದೆ ಅಂದ್ರೆ ಮೈಸೂರಿನಲ್ಲೇ ಮೈಸೂರಿನಲ್ಲೇ ಒಂದು ಡ್ರಗ್ ಫ್ಯಾಕ್ಟ್ರಿನ ಸರ್ಕಾರದಲ್ಲ ಬೇರೆ ಒಂದು ಸ್ಟೇಟ್ನವ್ರು ಬಂದು ಕಂಡುಹಿಡಿದ್ರು, ಬೆಂಗಳೂರಿನಲ್ಲೂ ಒಂದು ಕಂಡುಹಿಡಿದ್ರು. ಇಲ್ಲೇ ನಮ್ಮ ರಾಜ್ಯದಲ್ಲೇ ನಡೆಯತಕ್ಕಂಥ ಇದು ನಮ್ಮ ಏನು ಪೊಲೀಸ್ ಇಲಾಖೆ ಇದೆ, ಇಂಟೆಲಿಜೆನ್ಸ್ ಇದೆ, ಅವ್ರ ಗಮನಕ್ಕೆ ಬಂದಿಲ್ಲ. ಹೊರ ರಾಜ್ಯದವ್ರು ಬಂದು ಇಲ್ಲಿ ಬಂದು ಬಾಂಬೆಯಿಂದಲೂ ಎಲ್ಲ ಬಂದು ಆ ಒಂದು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿದ್ದಾರೆ, ಡ್ರಗ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ. ಏನು ಒಂದು ಇದಾಗ್ತದೆ ವ್ಯಸನ ಇದನ್ನಾಗ್ತದೆ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನ ವ್ಯಸನ ಮುಕ್ತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮ ಪಕ್ಷದ ಪರವಾಗಿ ಹೋರಾಟ ಮಾಡಿ ಅಭಿಯಾನಗಳನ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಮಾಡ್ಬೇಕು ಸರ್. ಯಾಕೆಂದ್ರೆ ಈಗ ಏನಾದ್ರೆ 20 ವರ್ಷದ ಮೇಲ್ಪಟ್ಟ ಅಂದ್ರೆ 30-40 ವರ್ಷದ ಮೇಲ್ಪಟ್ಟವರು ಜಾಸ್ತಿ ಇದಾಗಿಲ್ಲ. ಎಲ್ಲ 18 ವರ್ಷ 16 ವರ್ಷದಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಗರೇಟ್ ಇಟ್ಕೊಂಡು ಹೊಡಿತಾ ಇರ್ತಾರೆ, ಗಾಂಜಾ ಹೊಡಿತಾ ಇರ್ತಾರೆ. ಈಗ ಅವ್ರು ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಬೇಕಾದ್ರೆ ಸ್ವಂತ ತಾಯಿನೂ ಕೂಡ ಸಾಯಿಸಕ್ ರೆಡಿ ಇರ್ತಾರೆ. ಆಲ್ರೆಡಿ ನಾನ್ ಕಣ್ಣಾರೆ ನೋಡಿರುವಂಗೆ ಅದೆಲ್ಲ ನಡೆದಿದೆ. ಆ ತರವಾಗಿ ಇದನ್ನ ಬಹಳ ತುಂಬಾ ಕಟ್ಟುನಿಟ್ಟಾಗಿ ಇದನ್ನ ಖಂಡಿಸಿ ಅದನ್ನ ಎಲ್ರಿಗೂ ಜಾಗೃತಿ ಮೂಡಿಸಬೇಕಾಗಿರೋದು ನಮಗೂ. ಪಕ್ಷ ಒಂದು ಪಕ್ಷವಾಗಿ ಈ ಒಂದು ಇದರಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ನಮ್ಮ ಪಕ್ಷಕ್ಕೆ ತಾವೆಲ್ಲರೂ ಬೆಂಬಲ ಕೊಟ್ರೆ ಇಂತ ಏನು ಸರ್ಕಾರದಲ್ಲಿ ಸಾಮಾಜಿಕ ಪಿಡುಗು ಇದೆ, ಈ ಪಿಡುಗನ್ನೆಲ್ಲ ಒಡೆದಾಕಿ ತೊಡೆದು ಒಂದು ಸ್ವಚ್ಛ ಒಂದು ರಾಜ್ಯ ಒಂದು ಸಾಮಾಜಿಕ ಒಂದು ಇದನ್ನ ಕಟ್ಟಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ತಾವುಗಳೆಲ್ಲ ಬೆಂಬಲ ಕೊಡ್ಬೇಕು. ತಮ್ಮ ಹೆಸರು ಇನ್ನೊಂದ್ಸಲ ಭೈರವ್, ನೀವು ಆದಿಚುಂಚನಗಿರಿ ಭೈರವ, ನೀವು ದಯಮಾಡಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕು. ಸಾಧ್ಯವಾದ್ರೆ ನೀವು ನಮ್ಮೊಟ್ಟಿಗೆ ಸದಸ್ಯರಾದ್ರೆ, ಈಗ ನೀವು ಸದಸ್ಯರಾಗಿದ್ರ ಆಲ್ರೆಡಿ ಇಲ್ಲ ಮಾಡ್ಕೋಬಹುದಲ್ವಾ? ನಾವು ಈಗ್ಲೇನೆ
ನಮ್ಮ ಕೆಲವು ಮುಖಂಡರುಗಳೆಲ್ಲ ಇಲ್ಲೇ ಇದ್ದಾರೆ ಸರ್, ಎಲ್ಲ ಕೆಲವು ಮುಖಂಡರುಗಳಲ್ಲಿ ಇಲ್ಲೇ ಇದ್ದಾರೆ. ಪ್ರತಿಯೊಂದು ಸಹ ನೀವೇನೇ ಒಂದು ಇಲ್ಲಿ ಏನಿದೆ ರೈತರ ಮಾರ್ಕೆಟ್ ಇಲ್ಲಿ ಒಂದು ಅನ್ಯಾಯ ಅನಾಚಾರ ಏನೇ ನೋಡಿದ್ರು ಸಹ ಇಮಿಡಿಯೇಟ್ ಆಗಿ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಚೂರುದ್ರೇಗೌಡರು ಇಲ್ಲೇ ಇದ್ದಾರೆ, ಪ್ರತಿಯೊಬ್ಬರು ನಮ್ಮ ಚರಣರಾಜ್ ಇಲ್ಲಿ ಇದ್ದಾರೆ, ನಮ್ಮ ಇವರು ಪ್ರತಿಯೊಬ್ರು ನಮ್ಮ ಕಾತುವಳ್ಳಿ ಭಾಗದಲ್ಲಿ ಇದ್ದಾರೆ, ಎಲ್ಲ ಇಲ್ಲಿ ಸರೌಂಡಿಂಗ್ ಭಾಗದಲ್ಲಿ ಇರೋದು. ನಿಮ್ಗೆ ಏನೇ ಸಮಸ್ಯೆ ಇದ್ದಾಗ ವೈಯಕ್ತಿಕವಾಗಿ ಯಾರು ತೊಂದ್ರೆ ಅಂದ್ರೆ ಪರ್ಸನಲ್ ಅಲ್ಲ, ಸಾರ್ವತ್ರಿಕವಾಗಿ ಏನೋ ಇಲ್ಲಿ ವ್ಯಾಪಾರ ಮಾಡೋದು ಏನೋ ಕಿರಿಕಿರಿ ಮಾಡೋದು ಕಿರ್ಕೊಳ ಕೊಡೋದಾದಾಗ ನಮ್ಮ ಪಕ್ಷದವ್ರಿಗೆ ಹೇಳಿದ್ರೆ ನಾವು ಬಂದು ನಿಮ್ಗೆ ಸಹಕಾರ ನಿಮ್ಮ ಬೆನ್ನೆಲುಬಾಗಿ ಸದಾ ನಾವು ಇರ್ತೀವಿ. ಖಂಡಿತ APM ಮಾರ್ಕೆಟ್ ಇತ್ತಲ್ವಾ, ನ್ಯಾಯ ಕೇಳಕ್ ಹೋಗಿದ್ದಕ್ಕೇನೆ ದೌರ್ಜನ್ಯ ಮಾಡಿ ಕೇಸ್ ಹಾಕಿ ಬಾಂಧವರಿಗೆ ಒಂದು ದಂಧೆ ನಡೀತು. ಹೌದು, ನೋಡಿದಿರಲ್ವಾ? ಆಗ್ಬಾರ್ದು, ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಜಾಗೃತ ಅವ್ರಿಗೆ ಅನ್ಯಾಯ ಆಗ್ಬಾರ್ದು, ಬರುವ ಬೆಲೆ ಅವ್ರಿಗೆ ಮಾರುಕಟ್ಟೆಯಲ್ಲಿ ಬರುವಂತ ರೈತರಿಗೆ ನ್ಯಾಯ ಬೆಲೆ ಸಿಗ್ಬೇಕು. ನ್ಯಾಯ ಬೆಲೆ ಅವ್ರಿಗೆ ರೈತರಿಗೆ ಸಿಗ್ಬೇಕು, ನೇರವಾಗಿ ಸಿಗ್ಬೇಕು. ಅದರಿಂದ ದೌರ್ಜನ್ಯ ಮಾಡಿ ಕಮಿಷನ್ ತಗೋತಾರೆ, ಇವ್ರು ತಗೋತಾರೆ. ನಮ್ KRS ಪಕ್ಷ ಆತರ ಬಿಟ್ಟಾರಲ್ಲ, KRS ಪಕ್ಷ ಈ ಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿ ಎಲ್ಲಾ ಟೀಮ್ ಮಾಜಿ ಸೈನಿಕರ ತರ ಇವ್ರು ಸೈನಿಕರು, ನಮ್ಮ ಸೈನಿಕರು KRS ಪಾರ್ಟಿಗೆ ಸಹಕಾರ ಕೊಡಿ, ಆಗಿ ಬೆಂಬಲಿಸಿ. ಓಕೆ, ಥ್ಯಾಂಕ್ ಯು. ಜೈ ಕರ್ನಾಟಕ ಮೆಂಬರ್ಶಿಪ್ ಕೇವಲ ನಮ್ ತರನೇ ಇವ್ರ ತರನೇ ಎಲ್ಲ ಒಂದು ಸ್ಕ್ಯಾನ್ ಮಾಡ್ಬಿಟ್ಟು ₹100 ಹಾಕಿ ಈಗಲೇ ಮೆಂಬರ್ ಮಾಡ್ಬಿಟ್ಟು ಇವ್ರು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ಸರ್ ಮಿಕ್ತಾರ ಕಡೆ ಬನ್ನಿ, ಮಾಡಿ ನೀವು ಇದನ್ನ ಶಿವರುದ್ರ ಕೊಡ್ರಿ, ನೀವು ಮಾಡಿ ಬನ್ನಿ ಹಿಂಗೆ ಮತ್ತೆ ಮಿಕ್ತಾರ್ ಬನ್ನಿ. ಶಿವರುದ್ರ ಕೊಟ್ರು ಮಾಡ್ತಾರೆ, ನೀವು ಕಡೆ ಬಂದ್ಬಿಡಿ ಎಲ್ರೂ. ಹೋಗನ್ ಬಾ. ಇದನ್ನು ನೀವು ಓದ್ಬಿಟ್ಟು ನಿಮ್ಮ ಅನಿಸಿಕೆ ಬಂದು ತಿಳಿಸ್ಬೇಕು. ಮತ್ತೆ KRS ಪಕ್ಷ ಎಲ್ಲಾ ಒಂದು 30 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಬಂದ್ಬಿಟ್ಟು ಈ ಮಾರ್ಕೆಟ್ ಆಗ ಅನ್ಯಾಯ ಅಕ್ರಮಗಳನ್ನ ನಾವು ನಿವಾರಣೆ ಮಾಡ್ಬೇಕಂದ್ರೆ ನೀವೆಲ್ಲನೂ ಕೈ ಜೋಡಿಸ್ಬೇಕು ಪಕ್ಷದಲ್ಲಿ. ಮತ್ತೆ ಮೆಂಬರ್ಶಿಪ್ ಆಗಿ ಎಲ್ಲರಿಗೂ ತಿಳುವಳಿಕೆಯಿಂದ ನಾವು ಜಾಗೃತಿ ಮೂಡಿಸ್ತಾ ಇದೀವಿ. ಮುಂದೆ ಬರುವ ಅನಾಹುತಗಳಿಗೆ ಈಗಲೇ ಬಂದು ನಾವು ಎಚ್ಚರಿಕೆಯಾಗಿರ್ಬೇಕು. ಅದನ್ನ ಎಚ್ಚರಿಕೆಯಾಗಿರ್ಬೇಕಂದ್ರೆ ನಾವು KRS ಪಕ್ಷಕ್ಕೆ ಮತ ಹಾಕ್ಬೇಕು. ಮತ್ತೆ ರವಿ ರೆಡ್ಡಿ ಕೃಷ್ಣ ಅವ್ರನ್ನ ಗೆಲ್ಲಿಸ್ಬೇಕು, ಅವ್ರಿಗೆ ಒಳ್ಳೆ ಬೆಂಬಲ ಕೊಡ್ಬೇಕು. ನೀವು ನಿಮ್ಮ ಮನೆಯವರು ಮತ್ತೆ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ KRS ಪಕ್ಷದ ಬಗ್ಗೆ ನೀವು ತಿಳುವಳಿಕೆ ಕೊಡ್ಬೇಕು. ನಾವು ನಿಮಗೆ ತಿಳುವಳಿಕೆ ಕೊಡ್ತಾ ಇದೀವಿ ಮೇಡಮ್, ದಯವಿಟ್ಟು ನೀವು ಬಂದ್ಬಿಟ್ಟು ಸಹಕಾರ ಮಾಡ್ಬೇಕು, ಆಯ್ತಾ ಮೇಡಮ್? ಹಲೋ, ನಮಸ್ಕಾರ, ಹೇಳಿ ಸರ್. ಅಭಿಯಾನ ಅಂದ್ರೆ ಅದೇ ಇದು ಮಾರ್ಕೆಟ್ ಹೌದೌದು ಸರ್. ನಾನ್ ಮೆಸೇಜ್ ಹಾಕಿದ್ದೆ ಅವ್ರಿಗೆ 7 ಗಂಟೆಗೆ ಆಗಲ್ಲ ಅಂತ ಇದು ಮಾಡ್ತಾ ಇದ್ರು. ಕೇಳಿದೀರಾ? ನಾವು ಸಿಗಳಿಗೆಟ್ಟಿಂದ ಒಂದು ಅಭಿಯಾನ ಮಾಡ್ತಾ ಇದೀವಿ. ಈ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷನ ಗುರುತಿಸ್ಬೇಕು ಅಂತ ನಾವು ನಿಮ್ಮನ್ನ ಅಭಿಯಾನ ಮಾಡೋಕೆ ಅಂತಾನೆ ಜಾಗೃತಿ ಮೂಡಿಸೋಸ್ಕರ ಅಂತಾನೆ ಬಂದಿದ್ದೀವಿ. ನಿಮ್ಮ ಅಭಿಪ್ರಾಯ ಹೇಳಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಇನ್ನ ಜನ ಬೆಂಬಲ ಬೇಕು. ಆ ಬೆಂಬಲ ನೀವೇ ಕೊಡ್ಬೇಕು, ನಮ್ ಕಡೆಯಿಂದಾನು ಕೊಡ್ಬೇಕು. ನಿಮ್ಮ ಸಂಬಂಧ ಆಗ್ಬೋದು, ಅಣ್ಣ ತಮ್ಮದಿರ ಆಗ್ಬೋದು, ಒಂದು ಬಳಗ ಆಗ್ಬೋದು, ಅದನ್ನ ನೀವು ಜಾಗೃತಿ ಮೂಡಿಸಿ ಅವ್ರನ್ನ ಸ್ವಲ್ಪ ಹೇಳಿ ನಮ್ಮ KRS ಪಕ್ಷದ ಮುಂದಿನ ಪಕ್ಷಗಳಲ್ಲಿ ಚುನಾವಣೆ ನಡೆಯುವಂತ ಸಮಯದಲ್ಲಿ ನೀವು ಕೊಟ್ರೆ ನಾವು ಮುಂದೆ ಬಂದು
ಕಷ್ಟ ಸುಖ ಎಲ್ಲಾನು ನಾವು ನಮ್ಮ ಪಕ್ಷದ ಇದರಿಂದ ನಿರ್ವಹಣೆ ಮಾಡ್ತೀವಿ. ಪಕ್ಷಗಳೆಲ್ಲ ಬಂದು ಏನಾಗಿದೆ ಇಲ್ಲಿವರೆಗೂ ಸ್ಥಿತಿಗತಿ ಏನೇನಾಗಿದೆ ಕರ್ನಾಟಕದಲ್ಲಿ ಬಿಟ್ಟಿ ಭಾಗ್ಯಗಳು ಕೊಟ್ಟು ಯಾರ್ಯಾರು ಏನೇನ್ ಸ್ಥಿತಿ ಆಗಿದೆ ಅನ್ನೋದು ಎಲ್ಲರೂ ನೋಡಿದ್ದಾರೆ. ಇನ್ಮೇಲಾದ್ರೂ ಜನ ಎತ್ತೆಚ್ಕೊಂಡು ಒಳ್ಳೆ ಜನ ನಾಯಕರನ್ನ ಆರಿಸೋದು ಒಳ್ಳೇದು ಅಷ್ಟೇ. ನಿಮ್ಮ ಅಭಿಪ್ರಾಯ ಏನು? ಯಾವ ಪಕ್ಷಕ್ಕೆ ನೀವು ಇದ್ ಮಾಡ್ಬೇಕು ಅಂತಿದ್ದೀರಾ? ನಮಗ್ ಪಕ್ಷಕ್ಕೆ ಬಿಜೆಪಿ ಇದೆ ಸಪೋರ್ಟ್, ನಿಮ್ದು ಸಪೋರ್ಟ್ ಇದೆ. ನಾವೇ ನಿಮ್ದೇನು ಇದೇನಂತ ಹೇಳ್ತಾ ಇಲ್ಲ, ನಿಮ್ದು ಒಳ್ಳೆ ಅಭಿಪ್ರಾಯ ಇದೆ. ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರ. ಇವತ್ತಿಂದ ಏನ್ ಕೆಲಸ ಮಾಡ್ತಾ ಇದ್ರ ಮುಂದೆ ಅಧಿಕಾರಕ್ಕೆ ಬಂದ ಮೇಲೂ ಅದೇ ತರನೇ ಇರ್ಬೇಕು. ನಡ್ಕೋತೀವಿ ಅಂತ ಅಧಿಕಾರಕ್ಕೆ ಬಂದ ಮೇಲೆ ಬದಲಾಗಬಾರ್ದು. ಇಲ್ಲ ನಾವು ಲಂಚಕ್ಕೆ ಹೋಗ್ತಾ ಇಲ್ಲ, ನಾವೇನು ಅದನ್ನೇ ನಾನು ಹೇಳ್ತಾ ಇರೋದು. ಇವತ್ತು ಎಷ್ಟು ಪ್ರಾಮಾಣಿಕವಾಗಿದ್ರು ಅಧಿಕಾರಕ್ಕೆ ಬಂದ್ಮೇಲೆ ಹಾಗೆ ನಾವು ಇರ್ತೀವಿ. ಅದನ್ನ ಜನಾಭಿಪ್ರಾಯನ ನೀವು ಹಾಗೆ ಉಳಿಸ್ಕೊಬೇಕು ಅಂತ ನಾನು ಕೇಳೋದು. ನೆಕ್ಸ್ಟ್ KRS ಪಕ್ಷಕ್ಕೆ ಬೆಂಬಲ ಕೊಡಿ. ಆಯ್ತಾ? ನಮ್ಮ ರವಿಕಿಶನ್ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಬೇಕು. ನಂಬರ್ಶಿಪ್ ಈಗ ಒಂದು ನಿಮ್ಮ ಸದಸ್ಯತ್ವ ಒಂದು ನಂಬರ್ಶಿಪ್ ತಗೊಳ್ಳಿ. ಠೇವಣಿಗೆ 100 ರೂಪಾಯಿಗೆ ನೀವು ನಂಬರ್ಶಿಪ್ ಹಾಕ್ತೀರಾ? ಸರಿ, ಆಯ್ತು. ನಂಬರ್ಶಿಪ್ ತಗೊಳ್ಳಿ, ಬರ್ತಾ ಇದಾರೆ. 100 ರೂಪಾಯಿಗೆ ನೀವು ಸದಸ್ಯತ್ವ ಆಗ್ತೀರಾ? ಮೆಂಬರ್ಶಿಪ್ ಇಲ್ಲಿ ಮಾರುಕಟ್ಟೆಯಲ್ಲಿ ರೈತರಿಗೆ ಅನ್ಯಾಯ ಆಗ್ಬಾರ್ದು, ಅಂತ ಹೇಳಿ ನಾವು ಹೋರಾಟ. ಈಗ ಮಾರ್ನಾಗಳಲ್ಲಿ ಆಗ್ತಾ ಇತ್ತಲ್ಲ ಅನ್ಯಾಯ, ಆತರ ಆಗ್ಬಾರ್ದು. ಈ ರೈತರಿಗೆ ಬರೋ ಅನ್ಯಾಯ ಆಗ್ಬಾರ್ದು. ರೈತರಿಗೆ ಸಿಗ್ಬೇಕಂತದ್ದು, ರೈತರಿಗೆ ಬೆಲೆ ಸಿಗ್ಬೇಕು, ಆತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಗಡಿ ಮೇನ್ ರೋಡ್ ಸಿಗಳಿ ಗೇಟ್ ಅಲ್ಲಿ ಇರುವ ಶ್ರೀ ಬಾಲಗಂಗಾಧರ ಸನ್ನಿಧಿಯಲ್ಲಿ ಮಾರುಕಟ್ಟೆಯಲ್ಲಿ ಬಂದು ನಾವು ಇದನ್ನ ರೈತರಿಗೆ ಅರಿವು ಮೂಡಿಸ್ತಾ ಇದೀವಿ. ಜಾಗೃತಿಯನ್ನ ಈ ತಿಳ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಗೊತ್ತಿರಲ್ಲ. ಕೆಲವರಿಗೆ KRS ಪಕ್ಷ ಅಂದ್ರೆ ಏನು ಗೊತ್ತಿಲ್ಲ. ಕೆಲವರಿಗೆ ಏನೋ ಪಕ್ಷ ಅದು ಏನೋ ಮಾಡ್ಕೊಂಡು ಹೋಗ್ತಾರೆ, ಏನೋ ಒಂದ್ ಮಾಡ್ತಾರೆ ಅಂತ ತಿಳ್ಕೊತಾರೆ. KRS ಪಕ್ಷ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಇಲ್ಲಿ ಮಾತಾಡಿನ ನಂಬರ್ಶಿಪ್ ತಗೊಳ್ಳಿ. ಆಯ್ತು, ಮೆಂಬರ್ಶಿಪ್ ತಗೊಂತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಮ್ ಕೈಲಾಗಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀವಿ KRS ಬಗ್ಗೆ. ಸರಿ, ಧನ್ಯವಾದ. ಅಂದ್ರೆ ಇರೋ ನಂಬರ್ಶಿಪ್ ತಗೊಳ್ಳಿ. ಯಾವತ್ತಾರೆ ತಗೋತಾ ಇರ್ತಾರೆ. ಅಲ್ಲೊಬ್ರು ಬರ್ತಾರೋ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಈ ರವಿ ರೆಡ್ಡಿ ಕೃಷ್ಣ ಅವರು ಇದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಇದ್ಗಳನ್ನ ಓದ್ಬಿಟ್ಟು ಒಳ್ಳೆ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಮತ್ತೆ ಎಲ್ಲಿ ಅನ್ಯಾಯ ನಡೀತದೋ ನಿಂತು ಎದುರಿಸಿ ಕೇಳೋ ಶಕ್ತಿ ನಮ್ KRS ಪಕ್ಷಗಿದೆ. ಅದು ಯಾವ ಸಂಘಟನೆಗಳು ಕೇಳಕ್ ಆಗೋದಿಲ್ಲ. ಒಂದೇ ಒಂದು ಮಾತ್ರ KRS ಪಕ್ಷ ರಾಷ್ಟ್ರೀಯ ಸಮಿತಿ ಪಕ್ಷದವ್ರಿಗೆ ಮಾತ್ರ ಧೈರ್ಯ ಇರೋದು. ಎಲ್ಲಿ ಹೋದ್ರು ಧೈರ್ಯದಲ್ಲಿ ನಿಂತು ಮುನ್ನುಗ್ಗಿ ಕೆಲಸ ಮಾಡ್ತಾರೆ. ಮತ್ತೆ ಎಲ್ಲಾ ಒಂದು ಕಷ್ಟಗಳನ್ನು ಕೇಳಿಸ್ಕೊಂಡು ಯಾವ ತರ ನಾವು ಸ್ಪಂದನೆ ಮಾಡ್ಬೇಕು ಜನಗಳಿಗೆ ಅಂದ್ಬಿಟ್ಟು ನಾವು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಡ್ತಾ ಇದೀವಿ ಸರ್. ಆದಷ್ಟು ನೀವು ಇದನ್ನ ಓದ್ಬಿಟ್ಟು ನೀವು KRS ಪಕ್ಷಕ್ಕೆ ಕೈ ಜೋಡಿಸ್ಬೇಕಂತ ನಾವು ಕೇಳ್ತಾ ಇದೀವಿ ಸರ್. ಧನ್ಯವಾದ. ನಮ್ಮ ಹೆಸರು ರವಿಕುಮಾರ್. ನೀವು ನೋಂದಣಿ ಮಾಡಿಕೊಳ್ಳೋದು ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಚಿತ್ರದುರ್ಗನ? ಚಿತ್ರದುರ್ಗದಲ್ಲಿ KRS ಪಕ್ಷ ಇದೆ. ಪಕ್ಷ ಗೊತ್ತಿದ್ದಲ್ಲ? KRS ಪಕ್ಷ ನಾವು ಹೋಗಿಲ್ಲ ಸರ್. ನಾವು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ. ಏನಣ್ಣ ಸಮಾಚಾರ? ಮಾತಾಡಿ. ಏನು ನಾವು KRS ಪಕ್ಷದಿಂದ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಇವತ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೊಳ್ಳೆ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ನಮ್ಮ KRS ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಒಳ್ಳೆ ಖುಷಿಯಾದಂತ ವಿಷಯ ಇದು. ನಮ್ಮ ರವಿ ಕೃಷ್ಣ ರೆಡ್ಡಿ ಅವರು ಮುಂದೆ ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತ ನಮ್ಮೆಲ್ಲ ಒಂದು ಆಸೆ, ಒಂದು ಖುಷಿಯಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನ ನಡೆಯುವಂತ ವಿಷಯಗಳು ಇನ್ನ ಬೇಜಾನವೆ. ಮಾಡಿ ರವಿಕೃಷ್ಣ ರೆಡ್ಡಿ ಅವರು ಬರ್ಬೇಕು. ಎಲ್ಲಾರ್ದು ಬೆಂಬಲ ಬೇಕು. ಆಮೇಲೆ ಸಾರ್ವಜನಿಕರು ಬೆಂಬಲ ಬೇಕು. ಈ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಲೂಟಿ ಮಾಡ್ತಾವ್ರೆ ಕಾಂಗ್ರೆಸ್ ಪಕ್ಷದವರು. ಬಟ್ ನಮ್ಮ ರವಿ ಕೃಷ್ಣ ರೆಡ್ಡಿ ಅವ್ರು ಬಂದ್ರೆ ಬಡವರೆಲ್ಲ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಬಡವರು ಶ್ರೀಮಂತರು ಆಗೋ ತರ ಒಂದ್ ಮಾಡ್ಬೋದೇನೋ ಅಂತ ನಮ್ಮೆಲ್ಲ ಆಸೆ ಇಟ್ಕೊಂಡಿದೀವಿ. ಆಸೆ ನೆರವೇರ್ಲಿ ಅಂತ ಬೇಗ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಎಲ್ಲಾರು ಒಳ್ಳೇದಾಗ್ಲಿ, KRS ಪಕ್ಷಕ್ಕೆ ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ KRS ಪಕ್ಷ. ತೊಂಡೆಗೆ ಮುಟ್ಟಿ ಮಾತಾಡ್ತಾ ಇದ್ದಾರೆ.
ಎಲ್ಲ ಲೈವ್ ಅಲ್ಲಿ ಇದ್ದೀವಿ, ಎಲ್ಲ ಇಲ್ಲೇ ಇದ್ದೀವಿ, ಮಾರ್ಕೆಟ್ ಅಲ್ಲೇ ಇದ್ದೀವಿ. ಚಂದ್ರಶೇಖರ್, ವರದರಾಜು ಮೇಡಮ್, ಮೇರಿ ಮೇಡಮ್, ಆಮೇಲೆ ನಮ್ಮ ಇನ್ನು ಆನ್ ಆಗಿಲ್ಲ, ಆನ್ ಆಗಿದೆ. ವರದರಾಜ್ ಅವರೇ, ನೀವು ಈ ಕಡೆನೆ ಬರ್ಬೇಕಂತ. ಯಾವ ಕಡೆ ಬರ್ತೀರಾ ಸರ್? ಒಂಚೂರು ಟ್ರೈ ಮಾಡಿ. ನೀವು ನಿಂತ್ಕೊಳ್ಳಿ ಅಮ್ಮ. ತಮ್ಮ ಹೆಸರು? ಲಕ್ಷ್ಮೀಕಾಂತ್ ಅವರು ಇಲ್ಲಿ ನಮ್ಮ BGS ಏನು ಸಗಟು ಮಾರಾಟ ಮಳಿಗೆ ಇದರಲ್ಲಿ ತರಕಾರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಂದು ತರಕಾರಿಗಳ ಒಂದು ವ್ಯಾಪಾರ ಸಗಟು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು. ನಾನು ಈಗ ಅವರನ್ನ ಕೇಳೋ ಪ್ರಶ್ನೆ ಏನಂದ್ರೆ, ತಮಗೆ KRS ಪಕ್ಷ ಅಂತ ಒಂದು ಇದೆ ಅಂತ ಗೊತ್ತಾ ಸಾಹೇಬ್ರೆ? ಗೊತ್ತು ಸರ್. ಈಗ ನಮ್ಮ ಪಕ್ಷದ ಏನ್ ಕಾರ್ಯವೈಖರಿ ಮತ್ತೆ ಏನೇನ್ ಮಾಡ್ತಾರೆ ಅಂತ ಕೂಡ ತಾವು ನೋಡಿದ್ದೀರಾ? ನಿಮ್ಮ ಅನಿಸಿಕೆ ಏನು? ದಯಮಾಡಿ ನಮ್ಮ KRS ಪಕ್ಷದ ಬಗ್ಗೆ ತಮ್ಮ ಅನಿಸಿಕೆನ ಹೇಳಿ, ಒಂದೆರಡು ಮಾತು. ಸರ್, ಚೆನ್ನಾಗಿದೆ. KRS ಪಕ್ಷ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ. ನಿಮ್ಮ ಇವರು ರವಿಕೃಷ್ಣ ಸಾಹೇಬ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಇನ್ನೂ ಸ್ವಲ್ಪ ಕೆಲಸ ಮಾಡಿ ಇನ್ನೂ ಜನಗಳು ಒಳ್ಳೇದ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರ್ತದೆ. ಈಗೇನು ನಾವು ಇವಾಗ ಯುವಕರು ಈಗ ಒಂದ್ ನಿಮಿಷ, ಇವೆಲ್ಲ ಯುವಕರುಗಳು ಬೆಂಬಲಿಸಿದ್ರೆ ನಾಳೆ ಇದೇ KRS ಪಕ್ಷ ಯಾವಾಗ ಮೊಬೈಲ್ ಹಿಡಿದು ನೋಡ್ತಾ ಇರ್ತೀವಿ. ಇದೇ KRS ಪಕ್ಷ ಮುಂದೆ ಒಂದು ಇವತ್ತಲ್ಲ ನಾಳೆ ಆದ್ರೂ ಅವರೇ ಅಧಿಕಾರಕ್ಕೆ ಬಂದಾಗ ಈ ಬಡವರು ಅನ್ನೋದು ನಿರ್ಮೂಲ ಆಗುತ್ತೆ. ಫುಲ್ ಬಡತನ ನಿರ್ಮೂಲ ಆಗಿ ಒಂದು ಒಳ್ಳೆತನ, ಒಂದು ನೋಡಿ ಕರೆಂಟ್ ಬಿಲ್ಲು 500 ರೂಪಾಯಿ ಬರೋ ಜೊತೆಲಿ 5,000, 3,000 ಹಿಂಗೆಲ್ಲ ಬರ್ತಾ ಇದೆ. ಕೊಡೋದು ಫ್ರೀ ಅಂತ, ಆದ್ರೆ ಮಾಡ್ತಾ ಇರೋದು ಅನಾಚಾರ. ಇದು ಎಲ್ಲ ಪಕ್ಷದಲ್ಲಿ ಯಾರು ಇವಾಗ ಪಕ್ಷ ನಡೀತಾ ಇತ್ತು ಅವ್ರು ಮಾಡ್ತಾ ಇರೋದು. ಬಡವರಾಗಿ ಇರ್ತಾರೆ, ಸಾವುಕಾರಾಗಿ ಇರ್ತಾರೆ. ಕರೆಕ್ಟ್ ಅಲ್ವಾ? ನೀವು ಯಾವಾಗ ನಮ್ಮ KRS ಪಕ್ಷಕ್ಕೆ ಒಂದು ಬೆಂಬಲ ಕೊಟ್ರೆ ನಿಮ್ಮಂತ ಯುವಕರುಗಳು, ಅದು ರವಿಕೃಷ್ಣ ರೆಡ್ಡಿ ಅವರು ಈ ಒಂದು ಅಟ್ಲೀಸ್ಟ್ ಒಂದು ಗೆದ್ದಿ ಎಲ್ಲಾರ್ಗು ಒಂದು ನಿರ್ಮೂಲ ಮಾಡ್ತಾರೆ. ಬಡವರು ಅನ್ನೋದು ನಿರ್ಮೂಲ ಆಗುತ್ತೆ ಅಷ್ಟೇ. ಇದಕ್ಕೆ ನಿಮ್ಮೆಲ್ಲ ಸಹಕರಿಸ್ಬೇಕು ನಮ್ಗೆ. ಓಕೆ ಸರ್, ಆಯ್ತು. ಇಷ್ಟೇ. ಪಕ್ಷಕ್ಕೆ ಸೇರಿ, ನೀವು ಪಕ್ಷಕ್ಕೆ ಸೇರಿ ಏನ್ 100 ರೂಪಾಯಿ ಅಷ್ಟೇ ಒಳ್ಳೇದಾಗಿ. ಏನಾದ್ರು ತೊಂದ್ರೆ ತಾಪತ್ರೆಗಳು ಇಲ್ಲಿ ಏನಾದ್ರು ನಿಮ್ಗೆ ಯಾವ್ದೇ ಒಂದ್ ತೊಂದ್ರೆ ತಾಪತ್ರೆಗಳಿದ್ರೆ ನಾವೆಲ್ಲ ಇಲ್ಲಿರೋರೆ ಸಿಗೇಡಿ ಗೇಟ್ ಅವ್ರೆ ಒಂದ್ ಫೋನ್ ಮಾಡಿ, ನಂಬರ್ಗಳು ತಗೊಳ್ಳಿ. ಯಾರದಿಂದ ಏನೇ ತೊಂದ್ರೆ ಆದ್ರೆ ಲಂಚ ಅವು ಕೇಳಿದಾಗ ಬಂದು ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ. ಸಹಕಾರ ಕೊಟ್ಟಿ ರಾತ್ರಿ 1 ಗಂಟೆ ಆದ್ರೂ ಸರಿ ನಾವು ಸಹಕಾರ ಕೊಡ್ತೀವಿ. ನಿಮ್ಗೆ ಬೆಂಬಲ ಇರ್ತೀವಿ, ಹಿಂದ್ಗಡೆ ಇರ್ತೀವಿ ಅವಾಗ. ಇಷ್ಟೇ. ನಿಮ್ಗೆ ಮಾತ್ರ ಅನಿಸಿಕೆ ಆಮೇಲೆ ಆಯ್ತಣ್ಣ, ಅವ್ರು ಮಾತಾಡ್ತಾರೆ. ನಮಸ್ಕಾರ ಯಜಮಾನ್ರೆ. ಇರಿ ಸರ್, ಎಲ್ಲಾರು ಒಂದೊಂದು ಮಾತಾಡ್ತಾ ಇರ್ತಾರೆ. ಕೆಲಸ ಹೋಗುತ್ತೆ ಅಲ್ಲಿ ನೋಡಿ ಸರ್. ಆಯ್ತು, ಮಾತಾಡಿ. ತಮ್ಮ ಹೆಸರು? ವೆಂಕಟರಾಮಯ್ಯ ಅಂತ. ವೆಂಕಟರಾಮಯ್ಯನವರೇ, ತಾವು ಈ KRS ಪಕ್ಷದ ಬಗ್ಗೆ ಕೇಳಿದ್ದೀರಾ? ಕೇಳಿದ್ದೀವಿ ಸರ್. ಬಹಳ ಒಳ್ಳೇದು ಮಾಡ್ಯಾವ್ರ ಸರ್. ಒಳ್ಳೇದು ಹೋರಾಟಗಳು ನಾವು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಬಹಳ ಒಳ್ಳೆ ಸಹ ಇದು. ಸರ್ಕಾರಿ ಕಚೇರಿಗಳಲ್ಲಿ ಲಂಚ ತಗೊಳ್ಳೋರ ಬಗ್ಗೆ, ಯಾವ್ದಾರ ಪೊಲೀಸ್ ದೌರ್ಜನ್ಯದ ಬಗ್ಗೆ, ಯಾವ್ದೇ ಸರ್ಕಾರಿ ಕೆಲ್ಸಗಳು ಮತ್ತೆ ರಸ್ತೆ ಸೇತುವೆಗಳು ಇವು ದುರಸ್ತಿಗಳಾಗ್ಲಿ ಇನ್ನೊಂದು ಮಾಡದೇ ಇರೋದ್ರ ಬಗ್ಗೆ, ಕಳಪೆ ಕಾಮಗಾರಿಗಳ ಬಗ್ಗೆ ನಮ್ KRS ಪಕ್ಷ ಯಾವಾಗಲೂ ಮುಂದ್ ನಿಂತ್ಕೊಂಡು ಎಲ್ಲಾ ಲೋಪದೋಷಗಳನ್ನೆಲ್ಲ ಜನರ ಗಮನಕ್ಕೆ ತರ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಅದು ಕೆಲ್ಸಗಳು ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೆಲ್ಸಗಳು ಮಾಡಿಸ್ತಾ ಇದೀವಿ. ಸೊ ತಾವು ಈ ನಮ್ಮ KRS ಪಕ್ಷದ ಬಗ್ಗೆ ಒಂದೆರಡು ಮಾತಾಡಿ. ಒಳ್ಳೆ ಸಹ ಇದು ಮಾಡ್ತಾ ಇರೋದು. ಬಹಳ ಸೂಕ್ಷ್ಮ ಎಲ್ಲಾ ಜನಗಳಿಗೂ ಅನುಕೂಲವಾಗಿ ಮಾಡ್ತಾ ಇದ್ರಿ ಸರ್. ನಾವು ಬೆಂಬಲ ಕೊಡ್ತೀವಿ ಸರ್. ಇನ್ನೊಂದೆರಡು ಮಾತಿದೆ. ಈಗ ಎಲೆಕ್ಷನ್ ಹತ್ರ ಬಂದಾಗ ಮೋರಿಗಳು ಕೆಲಸ ಈಗ ನಡೀತಾ ಐತೆ, ಚರಂಡಿಗಳ್ದು ರೋಡ್ ಹಳ್ಳ ಬಿದ್ದಿರೋದ ಈಗ ಮಾಡ್ತಾ ಇದಾರೆ. ಇದಕ್ ಮುಂಚೆ ಅವರೆಲ್ಲ ಕಣ್ ಮುಚ್ಕೊಂಡ್ ಕೂತಿದ್ರು ಅಂತ ಅನ್ನಿಸ್ತಾ ಐತೆ. ಈಗ ಇಲ್ಲೆಲ್ಲ ಅದ್ದಿದ್ದಾರೆ. ಇದು ಮುಚ್ಚಕ್ಕಿನ್ನ ಎಷ್ಟು ಒಂದು ವರ್ಷ ಬೇಕೋ 6 ತಿಂಗಳು ಬೇಕೋ ಗೊತ್ತಿಲ್ಲ. ಒಟ್ಟಲ್ಲಿ ಏನಂದ್ರೆ ಸಮಾಜ ಏನ್ ಬೆಳಿಬೇಕು ಅಂತ ಯಾರು ಗಮನದಲ್ಲಿ ಇಲ್ಲ. ಸಮಾಜದಲ್ಲಿ ಅವ್ರು ಮಾತ್ರ ಬೆಳಿಬೇಕಷ್ಟೇ, ಬೇರೆಯವ್ರು ಯಾರು ಬೆಳಿಬಾರ್ದು. ಜಾಸ್ತಿ ಮಾತಾಡಿದವ್ರಿಗೆ ಒಂದು ನ್ಯಾಯ,
ಅವರು ಏನೇ ಅನ್ಯಾಯ ಮಾಡಿದ್ರು ಅವ್ರಿಗೆ ಒಂದ್ ನ್ಯಾಯ ಇಲ್ಲಿ ಈ ತರ ನಡೀತಾ ಇದೆ ನೋಡಿ. ಇವಾಗ ಎಲೆಕ್ಷನ್ ಹತ್ರ ಬಂದಾಗ ಎಲ್ಲ ಹತ್ಕೊಂಡ್ ಕೂತವ್ರಿ ಈಗ. ಆಮೇಲೆ ಗುಂಡಿಗಳು ಬಿದ್ದಿದ್ದೆಲ್ಲ ಮುಚ್ತವ್ರಿ ಈಗ. ಈಗ ಇದಕ್ ಮುಂಚೆ ಎಲ್ಲ ಕಣ್ ಮುಚ್ಕೊಂಡ್ ಕೂತಿದ್ರು ಅವರು. ಅವ್ರಿಗೆ ಜ್ಞಾನನೇ ಇರ್ಲಿಲ್ಲ ಅದ್ರ ಬಗ್ಗೆ. ಎಲೆಕ್ಷನ್ ಬಂದಾಗ ಜರಿಬೇಕಲ್ಲಪ್ಪ ಅವರು. ಈಗ ಓಟ್ ಹಾಕ್ತಾರಲ್ಲ ಅದೆಲ್ಲ ಮಾಡಿದ್ರೆ ಓಟ್ ಹಾಕ್ತಾರಂತೆ ಈ ಕೆಲಸ ದಯಮಾಡಿ ಸಾಹೇಬ್ರೆ ತಮ್ಮ ಹೆಸರೇನು ಹೇಳಿದ್ರು? ವೆಂಕಟರಾಮಯ್ಯರು. ವೆಂಕಟರಾಮಯ್ಯನವರೇ, ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದವರು ಕೂಡ ನಾವು ಚುನಾವಣೆಗೆ ಇಲ್ಲೇ ನಿಮ್ ಸ್ಥಳೀಯರು ಪರಿಚಯದವರು ನಿಂತ್ಕೋತಾರೆ. ದಯಮಾಡಿ ನೀವೆಲ್ಲರೂ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಹೇಳಿ ನೀವು ಸೇರಿ. ಆಯ್ತು ಸ್ವಾಮಿ, ಸೇರಿ ಆಯ್ತು. KRS ಪಕ್ಷಕ್ಕೆ ಬೆಂಬಲ ಕೊಡ್ಬೇಕು. ನೀವು ಸೇರ್ಕೊಳ್ಳಿ, KRS ಪಕ್ಷಕ್ಕೆ ಬೆಂಬಲ ಕೊಡಿ. ಆಯ್ತು ಅವರು ಒಳ್ಳೆ ಕೆಲಸ ಆಯ್ತು. ಬನ್ನಿ, ಮೆಂಬರ್ಶಿಪ್ ಆಗೋದವ್ರು ಮಾಡಿ. ಟಿವಿಗೆಲ್ಲ ನೋಡಿದೀನಿ ಮುನ್ನ, ಅದಕ್ಕೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ರೈತರಿಗೆ ವಿಡಿಯೋ ಮಾಡ್ಬೋದಾ? ಅಣ್ಣ ದಯವಿಟ್ಟು ಸ್ಟ್ರಾಂಗ್ ಮಾಡಿ, ಸ್ವಲ್ಪ ಹೋಲ್ಡ್ ಮಾಡಿ, ಬಿಡೋದೇ